ಇದು ಗ್ರಾಮೀಣ ಸೊಗಡು ಇರುವ ಚಿತ್ರ. ನಾನು ಸುಮಾರು ನನ್ನ 20 ವರ್ಷದ ಜರ್ನಿಲಿ ಬಹುಶಃ ಇದು ಬೇರೆ ಥರದ ಚಿತ್ರ. ಯಾಕಂದರೆ ಇಲ್ಲಿ ತನಕ ಒಂದಷ್ಟು ಗ್ಲಾಸಿ ಸ್ವಲ್ಪ ಗ್ಲಾಮರ್ ಸಿನಿಮಾಗಳೇ ಮಾಡ್ತಾ ಬಂದವನು. ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಹತ್ತಿರ. ಯಾಕಂದರೆ ಈ ಥರದ ಸಿನಿಮಾ ಮಾಡೋದಕ್ಕೆ ಸುಮಾರು 20-22 ವರ್ಷ ಬೇಕಾಯಿತು. ಯಾಕಂದರೆ ಈ ಸಿನಿಮಾ ಯಾಕೆ ತೀರಾ ಕಷ್ಟ ಅಂದರೆ, ನಾನು ಡೈರೆಕ್ಟ್ರ್ ಚಂದ್ರು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಾಗ ಅಂದರೆ ಸಿಕ್ಕಾಪಟ್ಟೆ ಡೀಟೇಲ್ಗಳಿತ್ತು ಆ ಸಿನಿಮಾದ. ಅಂದರೆ ಸ್ಕ್ರಿಪ್ಟ್ ಡೈಲಾಗ್ ಒಂದು 60-70 ಪೇಜ್ ಇದ್ದರೆ ಡೀಟೇಲ್ 100 ಪೇಜ್ ಇತ್ತು. ಆವಾಗ ನಾನು ಚಂದ್ರು ಕೇಳಿದೆ, ಇದು ಹೆಂಗೆ ಸಾಧ್ಯ ಚಂದ್ರು? ಯಾಕಂದರೆ ಪ್ರತಿಯೊಂದು ಡೀಟೇಲ್, ಗೋಡೆ ಮೇಲೆ ಏನಿರಬೇಕು, ನೆಲದಲ್ಲಿ ಏನಿರಬೇಕು, ಗಾಡಿ ಮೇಲೆ ಏನಿರಬೇಕು, ಅದೇ ಇಷ್ಟೊಂದು ಡೀಟೇಲ್ ಬರೆಯೋಕೆ. ಯಾಕಂದರೆ ಆವಾಗ ಹೇಳಿದ್ರು ಸರ್ 10 ವರ್ಷದಿಂದ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ ಅಂತ. ಹಾಗಾಗಿ ಅಂದರೆ ಇದು ಒಂದು 4 ಗಂಟೆ ಸಿನಿಮಾನ ಒಂದು 2-2.25 ಗಂಟೆಗೆ ಇಳಿಸೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಈ ಸಿನಿಮಾ ಯಾಕೆ ತೀರಾ ಸ್ಪೆಷಲ್ ಅಂದರೆ, ಯೂಶ್ವಲಿ ನಾವೇನಾಗುತ್ತೆ ತೀರಾ ಸಿನಿಮೆಟಿಕ್ ಆಗಿ ಮಾಡ್ತೀವಿ ಅಥವಾ ತೀರಾ ಗ್ಲಾಮರಸ್ ಆಗಿ ಮಾಡ್ತೀವಿ. ಬಟ್ ಈ ಸಿನಿಮಾ ಆ ಥರದ ಜಾನರ್ ಬಿಟ್ಟು ತುಂಬ ನ್ಯಾಚುರಲ್ ಆಗಿರಬೇಕು. ತುಂಬ ಅಂದರೆ ನಿಮಗೆ ಎಲ್ಲೂ ನಾನು ಫ್ರೇಮ್ನ ತುಂಬ ಗ್ಲೋರಿಫೈ ಮಾಡಿಲ್ಲ. ಅಂದರೆ ನಾವೇನು ಮಾಡ್ತೀವಿ, ಸಿನಿಮಾ ಫ್ರೇಮ್ ಇಟ್ಟಾಗ ಬರೋ ಪ್ರಾಪರ್ಟಿ ಎಲ್ಲ ತಂದುಬಿಟ್ಟು ತುಂಬ ಸುಂದರವಾಗಿ ಕಾಣಬೇಕು ಅಂತ ತುಂಬ ಅರೇಂಜ್ ಮಾಡಿ ಫ್ರೇಮಿಂಗ್ ಮಾಡ್ತೀವಿ. ಬಟ್ ಈ ಸಿನಿಮಾ ಏನಂದರೆ, ಒಬ್ಬ ಮಾಮೂಲು ಮನುಷ್ಯ ಒಂದು ಹಳ್ಳಿನ ಹೇಗೆ ನೋಡ್ತಾರೆ, ಅವನ ಕಣ್ಣಿಗೆ ಏನೇನು ಕಾಣುತ್ತೆ ಆ ಥರ ಕ್ಯಾಪ್ಚರ್ ಮಾಡಿರೋ ಸಿನಿಮಾ. ಇದು ಅಷ್ಟು ಸುಲಭನೂ ಅಲ್ಲ. ಯಾಕಂದರೆ ತೀರಾ ಅದೇ ಥರ ಮಾಡ್ತಿದ್ರೆ ಬೋರ್ ಆಗ್ಬಿಡುತ್ತೆ ಒಂದು ಹಂತದಲ್ಲಿ. ಅದನ್ನು ಸಿನಿಮೆಟಿಕ್ಕಾಗೂ ತೋರಿಸ್ಬೇಕು, ಸಹಜವಾಗೂ ತೋರಿಸ್ಬೇಕು. ಆ ರೀತಿಯ ಪ್ರಯತ್ನ ಪ್ರತಿ ಫ್ರೇಮಲ್ಲೂ ಟ್ರೈ ಮಾಡಿದ್ದೀವಿ. ಬಹುಶಃ ಅದು ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಿನಿಮಾ ನೋಡಿದಾಗ ನೀವು ನಿಮ್ಮ ಗ್ರಾಮೀಣ ಬದುಕು, ಅಂದರೆ ನಾವು ಎಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಆ ನೆನಪುಗಳೆಲ್ಲ ಒಂದಷ್ಟು ಮೆಲುಕು ಹಾಕೋಬೋದು. ಎಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಮತ್ತು ನೋಡಿದ್ರು ಎಲ್ಲ ಟೆಕ್ನಿಷಿಯನ್, ಒಳ್ಳೊಳ್ಳೆ ಟೆಕ್ನಿಷಿಯನ್ಸೇ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ನಿರ್ಮಾಪಕರು ಸರ್, ಅಂದರೆ ಮನೋಹರ್ ಸರ್, ವೇಲು ಸರ್ ಇರ್ಬೋದು, ಎಸ್ಪೆಷಲಿ ನವೀನ್ ಜಿ. ಯಾಕಂದರೆ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಅಂದರೆ ಅವರಿಗಿರೋ ನಾಲೆಜ್ ಇದೆಯಲ್ಲ ಸರ್, ಇಟ್ ಈಸ್ ಅಮೇಝಿಂಗ್. ಯಾಕಂದರೆ ಯೂಶ್ವಲಿ ಪ್ರೊಡ್ಯೂಸರ್ಗಳು ಅಂದರೆ ಒಂದು ಹಂತಕ್ಕೆ ಎಲ್ರಿಗೂ ನಾಲೆಜ್ ಇರುತ್ತೆ. ಬಟ್ ಅದನ್ನು ಮೀರಿ ಅಂದರೆ VFX ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್, ಎವ್ರಿಥಿಂಗ್ ಅಂದರೆ ಅವರು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇನ್ವಾಲ್ವ್ ಆಗಿದ್ದಾರೆ. ಥ್ಯಾಂಕ್ ಯು ಸರ್ ನಿರ್ಮಾಪಕರು. ಹಾಗೆ 9 ಇಯರ್ಸ್ ಆಯಿತು. ಫಸ್ಟು ಒಂದು ಫೈಟ್ ಮಾಡಿಸ್ತು ವಿನಯ್ ಸರ್ ಬೇರೆ ಥರ ಕಾಣಿಸ್ತಾ ಇರೋ ಒಂಥರ ಮೊದಲು ಬಂದಿರೋದಕ್ಕೂ ಗ್ರಾಮೀಣ ಮಾಡೋಕ್ಕೂ ಫಸ್ಟ್ ಅವ್ರನ್ನ ನೋಡೋದಕ್ಕೂ ತುಂಬಾ ಡಿಫ್ರೆಂಟ್ ಥರ ಒಂಥರ ಬೇರೆ ಥರ ಕಾಣಿಸ್ತಾ ಇದ್ದು. ಒಂಥರ ರಫ್ ಲುಕ್ ತುಂಬ ಚೆನ್ನಾಗಿದ್ದಿತ್ತು. ಅದರಲ್ಲಿ ಒಂದು ಫೈಟ್ ಮಾಡಿಸ್ದೆ, ಒಂದು ಮರಳು ದಂಧೆದು ಒಂದು ಫೈಟ್ ಮಾಡಿಸ್ದೆ. ಅದು ಒನ್ ಡೇ ಮಾತ್ರ. ಅದು ಎಷ್ಟು ಫೈಟ್ ನ್ಯಾಚುರಲ್ ಆಗಿ ಫೈಟ್ ಮಾಡಿಕೊಟ್ಟೆ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಬಟ್ ಆ ಫೈಟ್ನ ನಮ್ಮ ಚಂದ್ರು ಸರ್ ಪುನೀತ್ ಸರ್ಗೆ ತೋರಿಸಿದ್ರು. ಪುನೀತ್ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ತುಂಬಾ ಖುಷಿಯಾಗಿ ಅವ್ರಿಗೆ ಚಂದ್ರು ಸರ್ನ ಕರೆದುಬಿಟ್ಟು ಮಾತಾಡಿಸಿ ಅವ್ರಿಗೆ ಏನೋ ಒಂದು ತಗೊಳ್ಳಿ, ಒಂದು ಗಿಫ್ಟು ಇಟ್ಕೊಳ್ಳಿ ಅಂದ್ಕೊಂಡು ಏನೋ ಕೊಟ್ಟಿದ್ದಾರೆ. ಬಟ್ ಚಂದ್ರು ಸರ್ ಅದು ಮರೆಯೋಕ್ಕಾಗಲ್ಲ. ಅದು ನಿಜವಾಗ್ಲೂ ಅಪ್ಪು ಸಾರು ಅದನ್ನು ಕರೆದವ್ರಿಗೆ ನಿಜವಾಗ್ಲೂ ಚಂದ್ರು ಸರ್ ಅಪ್ಪು ಸರ್ನ ತುಂಬ ನೆನೆಸ್ಕೋಬೇಕು. ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಮಾಸ್ಟರ್ ಅದು ನಿಜವಾಗ್ಲೂ ನಿಮ್ಮಿಂದ ಮಾಸ್ಟರ್ ನೀವು ಫೈಟ್ ಮಾಡಿದ್ರಿ, ಅದು ಅಷ್ಟು ಫೈಟ್ ಅಷ್ಟು ತುಂಬ ಚೆನ್ನಾಗಿತ್ತು. ಅಪ್ಪು ಸರ್ ನನ್ನ ಕರೆದುಬಿಟ್ಟು ನಾನು ಬನ್ನಿ ನೀವು ಹಂಗೆ ಹಿಂಗೆ ಅಂತ ನನಗೆ ತುಂಬಾ ಇದು ಮಾಡಿ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಬಟ್ ಆದರೆ ಏನು ಮಾಡೋದು, ಆ ಫೈಟ್ ಇಲ್ಲ ಈ ಗ್ರಾಮೀಣ ಫಸ್ಟ್. ಯಾಕಂದ್ರೆ ಹಳೇದು ಒಂದು ಇದು ಮಾಡಿದ್ರು, ಅದಿಲ್ಲಿಗೆ ಎಲ್ಲ ತುಂಬ ಥರ ಚೇಂಜ್ ಆಗಿದೆ. ಬಟ್ ಕತೆ ಏನು ಚೇಂಜ್ ಆಗಿಲ್ಲ. ಆದರೂ ಇನ್ನೆರಡು ಫೈಟ್ ಇದೆ. ಒಂದು ಹೋಟೆಲ್ ಫೈಟ್ ಇದೆ, ತುಂಬ ನ್ಯಾಚುರಲ್ ಆಗಿ ಬೇಕು ಅಂತಂದರು. ಅದು ವಿನಯ್ ಸರ್ಗೆ ತುಂಬ ಇಷ್ಟ ಆಯಿತು ಆ ಫೈಟು. ಮತ್ತು ಕ್ಲೈಮ್ಯಾಕ್ಸ್ ಫೈಟು ಅಷ್ಟೇ ನಮ್ಮ ಲೂಸ್ ಮಾಧವ್ರ ಜೊತೆ ಇವ್ರದ್ದು ಕಾಂಬಿನೇಷನ್ಗೆ ಒಂದು ಫೈಟ್ ತಗೊಂಡೆ, ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತು ಏನಕ್ಕೆ ನಾನು ನೆನಪಾಗುತ್ತೆ ಅಂದರೆ ನೋಡಿ, ಇಲ್ಲೇ ಕೂತಿದ್ದಾರೆ ದುನಿಯಾ ವಿಜಯ್ ಸಾರು. ಆದರೆ ನಾವು ಪಾಪ ಅಲ್ಲಿ ಫೈಟ್ ಮಾಡುವಾಗ ಅವರು ಯಾಕಂದ್ರೆ ತುಂಬ ನ್ಯಾಚುರಲ್ ಮಾಡ್ತಾಯಿದ್ರು. ಆಗ ಟೈಮ್ ಇಲ್ಲ ನಮಗೆ, ಬರೀ ಹಾಫ್ ಡೇ 1 ಡೇಲಿ ನಾವು ಫೈಟ್ ಮಾಡಿದ್ದು. ತುಂಬ ಅದ್ಭುತವಾಗಿ ಬಂತು. ಅದು ಸೂಪರ್ ಡೂಪರ್ ಆಯಿತು. ನಿಜವಾಗ್ಲೂ ಇದು ಗ್ರಾಮೀಣ ನಿಜವಾಗ್ಲೂ 100% ತುಂಬ ಚೆನ್ನಾಗಿ ಹೋಗುತ್ತೆ. ಎಲ್ಲರಿಗೂ ಒಳ್ಳೇದಾಗಬೇಕು. ನಮ್ಮ ಟೆಕ್ನಿಷಿಯನ್ ನಾಗೇಶ್ ಅವರು ಎಲ್ಲ ಅದು ಟೀಮು, ಮತ್ತು ನಮ್ಮ ಸಂತೋಷ್ ಪದ ಸರ್ ತುಂಬಾ ನಾವು ಹೇಳ್ದಂಗೆ ಎಲ್ಲ ಥರ ಮಾಸ್ಟರ್ ಇದಾದ ಎಲ್ಲ ಥರನೂ ಇದು ಮಾಡ್ತಾಯಿದ್ರು. ಮತ್ತು ಮುರಳಿ ಸರ್ ಜೊತೆ ಸುಮಾರು ಸಿನಿಮಾ ಮಾಡಿದ್ರಿ. ಎಲ್ಲರಿಗೂ ಒಳ್ಳೇದಾಗಲಿ. ಲಾರಿ ಸರ್ ನಿಜವಾಗ್ಲೂ ಸರ್ ಒಳ್ಳೆ ಸಿನಿಮಾ ಇದು ಮಾಡಿದ್ದೀರಾ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಕೂತಿರೋಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಲಾಸ್ಟ್ ಇಯರ್ ನನಗೆ ಯುವ ಸಾರು ಎಕ್ಕ ಸಿನಿಮಾದಲ್ಲಿ ಬ್ಯಾಂಗಲ್ ಬಂಗಾರಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈ ವರ್ಷದಲ್ಲಿ
ಗ್ರಾಮಾಯಣ ಸಿನಿಮಾ ಇದು ಅದ್ಭುತವಾಗಿ ಈ ವರ್ಷದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ವಿನಯ್ ಸರ್ ಥ್ಯಾಂಕ್ ಯು, ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದೀರಾ. ಡೈರೆಕ್ಟ್ರಿಗೂ ಅಷ್ಟೇನೆ, ಯಾಕಂದ್ರೆ ಕರೆಸಿ ನಮಗೆ ಒಂದು ಒಳ್ಳೆ ವರ್ಷದಲ್ಲಿ ತುಂಬಾ ವರ್ಷಗಳಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಾಂಗ್ಸ್ಗಳು ಬರ್ತಾ ಇದೆ, ಅದು ತುಂಬಾ ಖುಷಿ ಆಗ್ತಾ ಇದೆ. ಅದರಲ್ಲಂತೂ ಮೇಘ್ನಾ ಮೇಡಮ್ ಆಗಿರ್ಬೋದು, ನಮ್ಮ ಹೀರೋ ಸರ್ ಆಗಿರ್ಬೋದು, ಇಬ್ಬರು ತುಂಬಾ ತುಂಬಾ ಹಾರ್ಡ್ ವರ್ಕ್ ಮಾಡಿ ತುಂಬಾ ಇಷ್ಟಪಟ್ಟು ಮಾಡಿದ್ರು. ಪ್ರಾಕ್ಟೀಸ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ಇನ್ನೇನು ಹೇಳೋಕೆ ಗೊತ್ತಿಲ್ಲ. ತುಂಬಾ ಚೆನ್ನಾಗಾಗ್ಲಿ ಸಿನಿಮಾ, ಸಕ್ಸಸ್ ಆಗಬೇಕು, ಅದ್ಭುತವಾಗಿ ಆಗ್ಬೇಕು ಈ ಸಿನಿಮಾ. ನಮ್ಮ ದುನಿಯಾ ಸರ್ ಕೂತಿದ್ದಾರೆ, ನಮಗೂ ಒಳ್ಳೆ ಹಿಟ್ ಸಾಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ ಯು, ಒಳ್ಳೇದಾಗಿ. ಚಂದ್ರು ಅವರು ಬರಬೇಕು ಅಂತ ಫೋನ್ ಮಾಡಿದಾಗ ಒಂದು ಮಾತನ್ನು ಹೇಳಿದೆ, ಅವಳ ಹೆಸರು ಎಲ್ಲೆಲ್ಲಿ ಕೇಳಿ ಬರುತ್ತೆ ಅಲ್ಲೆಲ್ಲ ನಾನು ಇರುವ ಒಲವನ್ನು ನಿಲುವನ್ನು ಕೈಕೊಳ್ತೇನೆ ಅಂತ. ಆ ಸಲುವಾಗಿ ಬಂದಿದ್ದೇನೆ. 6-8 ವರ್ಷಗಳಿಂದ ನಮ್ಮಿಬ್ಬರ ನಡುವೆ ಈ ಗ್ರಾಮಾಯಣ ಚಿತ್ರದ ಕುರಿತಾಗಿ, ಅವಳ ಅಭಿನಯವನ್ನು ಕುರಿತಾಗಿ ಮತ್ತು ಈ ಕಡೂರು ಅರಸೀಕೆರೆ ಸೀಮೆಯ ಒಳಾಂತರದ ಒಳನಾಡು ಅಂತಿರುತ್ತಲ್ಲ, ಅಲ್ಲಿಯ ಭಾಷೆ, ಅಲ್ಲಿಯ ನೆಲ, ಜಲ, ಆಕಾಶ ಕುರಿತಾಗಿ ಯಾವತ್ತೂ ನಾವು ಮಾತಾಡ್ತಾ ಇದ್ವಿ. ಇವತ್ತು ನಾನು ಇಲ್ಲಿ ತೆರೆಯ ಮೇಲೆ ಅವಳನ್ನ ಕುರಿತಾಗಿ ಏನನ್ನು ಕಂಡೆ ಅವೆಲ್ಲವನ್ನೂ ಅವಳ ಮೊಬೈಲಿನಲ್ಲಿ ಇವತ್ತಿಗೂ ಕಾಪಿಟ್ಕೊಂಡಿದ್ದೇನೆ. ಚಿತ್ರದ ನಾಯಕನನ್ನ ಪೊರಕೆಯಲ್ಲಿ ಹೊಡೆಯುವ ಸಂದರ್ಭ, ಅದನ್ನ ಅವಳು ಅಲ್ಲಿ ಮಾಡಿ ಬಂದ್ಲು. ಆದರೆ ಆ ಸಂದರ್ಭವನ್ನ ನನ್ನೊಟ್ಟಿಗೆ ಸುಮಾರು ಕಾಲ ಜೀವಿಸಿದ್ಲು ಅಂತಾನು ಹೇಳ ಬಯಸ್ತೇನೆ. ಚಿತ್ರವನ್ನ ಮಾಡುವ ಸುಮಾರಿನಲ್ಲಿ ಆರೋಗ್ಯ ಸರಿ ಇರಲಿಲ್ಲ. ಇದು ಮರುಚಿತ್ರೀಕರಣ ಆದಂತಹ ಒಂದು ಸಿನಿಮಾ. ಇದು ಯಾವ್ಯಾವುದೋ ಕಾರಣಕ್ಕೆ ಮತ್ತೆ ಮತ್ತೆ ಸ್ಥಗಿತಗೊಂಡು ಇವತ್ತಿನ ದಿನ ಈ ಹಂತಕ್ಕೆ ಬಂದಿದೆ. ಹೆಚ್ಚು ಮಾತಾಡ್ಲಾರೆ, ತುಂಬಾ ಭಾವುಕನಾಗ್ಬಿಡ್ತೇನೆ ಯಾವುದೇ ಸಂದರ್ಭದಲ್ಲಿ ಸಹ. ನನಗೆ ಮೆಟ್ರೋದಲ್ಲಿ ಹೋದ್ರೆ ಇದೇ ರೀತಿಯ ಭಾವುಕತೆ ಕಾಡುತ್ತೆ, ಒಡಮೂಡುತ್ತೆ. ಇನ್ನು ಲಹರಿಯ ವೇಲ್ಯೂ ಅವರನ್ನ ಭೇಟಿಯಾದಾಗ ಹೇಳಿದೆ, ಈ ಲಹರಿ ಅನ್ನೋದು ನಾವೆಲ್ಲ ಚಿಕ್ಕಂದಿನಲ್ಲಿ, ಅಂದ್ರೆ ನಾನು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಕೆಸೆಟ್ಗಳ ಮೂಲಕ ಆ ಸಂಸ್ಥೆಯನ್ನ ಕಂಡು ಸಂಭ್ರಮಿಸ್ತಾ ಇದ್ವಿ. ಅಪರ್ಣೆಯ ಕಪಾಟಿನಲ್ಲಿ ಸಾವಿರಾರು ಲಹರಿ ಕೆಸೆಟ್ಗಳಿವೆ. ಒಂದೊಂದು ನೆನಪು ಅದು. ಅವಳಿದ್ದಂತಹ ಸಂದರ್ಭದಲ್ಲಿ ಯಾಕೆ ಇಟ್ಕೊಂಡಿದ್ಯಾ ಇದನ್ನೆಲ್ಲ, ಕೊಟ್ಬಿಡೋಣ. ಇವತ್ತಿನ ದಿನ ಅದನ್ನ ಕೊಡುವಂಥ ಒಂದು ಹೊತ್ತು ಗೊತ್ತು ನನ್ನಲ್ಲಿದೆ. ಆದರೆ ಕೊಡುವಂಥ ಮನಸ್ಥಿತಿ ನನ್ನೊಳಗಿಲ್ಲ. ಒಂದೊಂದು ಸಹ ನೆನಪಿನ ಖಜಾನೆ. ಈ ಗ್ರಾಮಾಯಣ ಚಿತ್ರಕ್ಕೆ ಒಳ್ಳೆಯದಾಗಲಿ, ಎಲ್ಲರೂ ಈ ಸಿನಿಮಾವನ್ನು ಗೆಲ್ಲಿಸಿ ಅಂತ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನೀವು ಇಷ್ಟೇ ಪ್ರೀತಿಯಿಂದ ಟ್ರೈಲರನ್ನು ಕೂತು ನೋಡ್ಬೇಕು ಅನ್ನೋದು ನಮ್ಮ ಆಸೆ. ಪ್ಲೀಸ್ ಟ್ರೈಲರ್ ಲಾಂಚ್ ಅಂತ ಸರಿ ಕಾರ್ಬಿಟ್ರೆ ನೀವು ಸಮಸಮವಾಗಿ ಸಂತೋಷವನ್ನು ದುಃಖವನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಚಿತ್ರದ ಟ್ರೇಲರ್ ಬಿಡುಗಡೆ ಆಗ್ತಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆಯದಾಗಲಿ. ಮನಸ್ಸಿನ ಮುಗ್ಧ ಮನಸ್ಸಿನ ಯುವಕನಾಗಿ ನನಗೆ ತುಂಬ ಇಷ್ಟ ಯಾವಾಗಲೂ. ಸೊ ಹಂಗಾಗಿ ನನಗೆ ಫೀಲ್ ಆಗುತ್ತೆ ಆ್ಯಕ್ಟ್ ಸೀನ್ಗಳು ನೋಡಿದಾಗ. ನಾನು ಡೈರೆಕ್ಟ್ ಮಾಡಿದಾಗಲೂ ಅನಿಸ್ತಿತ್ತು, ಅಂದರೆ ತುಂಬ ಕ್ಲೋಸ್ ಸಂಬಂಧ ಇದ್ದಾಗ ನಾವು ಒಬ್ಬ ಆಡಿಯೋನಾಗಿ ನೋಡಿದಾಗ, ಅವ್ರು ಬೈಸ್ಕೊಂಡಾಗ, ಇನ್ನೊಬ್ಬರು ಹೊಡೆದಾಗ ಅದು ಫೀಲ್ ಆಗತ್ತೆ ನಮಗೆ.
ನಮ್ಮ ಪ್ರೀತಿ ನಾವು ಪ್ರೀತಿ ಮಾಡೋರಿಗೆ ಇಷ್ಟೆಲ್ಲ ನೋವು ಕೊಡ್ತಾರಲ್ಲ, ನಾವು ಕೊಡ್ತೀವಲ್ಲ ಮುಂಚೆ. ಮೊದಲನೇದಾಗಿ ನಿರ್ಮಾಣ ಸಂಸ್ಥೆ ತ್ರಿಮೂರ್ತಿಗಳು ಈ ಕನ್ನಡ ಸಿನಿಮಾದ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಂದೆ ನಿಂತು ಕನ್ನಡ ಸಿನಿಮಾಕ್ಕೆ ತಾವು ಕೊಡ್ತಿರುವಂಥ ಗೌರವ ಬೆಲೆಗೆ ಹ್ಯಾಟ್ಸ್ ಆಫ್ ಸರ್. ಸಿನಿಮಾ ಮಾಡೋಕ್ಕೆ ಇವತ್ತು ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ. ಅಂಥ ಸಂದರ್ಭದಲ್ಲಿ ತಾವು 3 ಜನ ನಿಂತು ಬಂದಿರೋದು ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ. ನಿಮ್ಮ ಸಂಸ್ಥೆಯಲ್ಲಿ ಇದೇ ಥರದ ಕನ್ನಡ ಸಿನಿಮಾಗಳು ತುಂಬ ಹೆಚ್ಚಿಗೆ ಒಳ್ಳೊಳ್ಳೆ ಸೂಪರ್ ಹಿಟ್ ಸಿನಿಮಾಗಳು ಬರಲಿ ಅಂತ ನಾನು ಕೂಡ ಕೇಳ್ಕೋತೀನಿ. ನನಗಷ್ಟೇ ಪ್ರಾಮಾಣಿಕವಾಗಿ ಹೇಳಬೇಕು ಅನ್ಸೋದು ತಮ್ಮಗಳ ಮೇಲೆ. ನೋಡಿ, ಈ ಪರಿಸ್ಥಿತಿ ಕೆಟ್ಟಾಗ ಯಾರೋ ಒಬ್ಬರು ಕೈ ಹಿಡಿತಾರೆ ಅನ್ನೋದಕ್ಕೆ ತಾವು 3 ಜನ ಸಾಕ್ಷಿಯಾಗಿದ್ದಾರೆ ಇವತ್ತು. ನನಗದು ಖುಷಿ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಳ್ಳಿ, ಗ್ರಾಮಾಯಣ ಆ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದೇ ಕಷ್ಟ ಇವತ್ತು. ನಮ್ಗೆ ಎಷ್ಟೋ ಗೊತ್ತಿದ್ರು ನಾವು ಹಳ್ಳಿಯವರಲ್ಲ ಅಂತ ಹೇಳೋ ಕೆಲವರಿದ್ದಾರೆ, ಕೆಲವರು ನಮಗೆ ಈ ಹಳ್ಳಿನೇ ಗೊತ್ತಿಲ್ಲ ಅನ್ನೋರಿದ್ದಾರೆ. ಹಂಗೆ ಇಷ್ಟು ದೊಡ್ಡ ಸಂಸ್ಥೆಯವರಾದರೂ ಕೂಡ ಈ ಒಂದು ಗ್ರಾಮಾಯಣ ಅನ್ನೋ ಒಂದು ಕತೆಗೆ ತಾವು ನಿರ್ಮಾಣ ಮಾಡಿರೋದೇ ತುಂಬ ಹೆಮ್ಮೆಯ ವಿಷಯ ನಮಗದು. ಸೊ ಹಾಗಾಗಿ ತಮ್ಗೆ ಒಳ್ಳೇದಾಗಲಿ ಸರ್. ಇನ್ನು ನಿರ್ದೇಶಕರ ಬಗ್ಗೆ ಮಾತಾಡಬೇಕು ಅಂದರೆ ಎಲ್ಲದ ಅವನು ನನಗೆ ತುಂಬ ಹಳೆ ಸ್ನೇಹಿತ. ನಾನು ಚಿಕ್ಕ ಸೂರಿ ಅಂತ ಇದ್ದೆ. ಸ್ವಲ್ಪ ಸೂರಿಗೆ ಡೂಪ್ಲಿಕೇಟ್ ಡಬಲ್ ಸೂರಿ ಥರ ಇದ್ದಾರೆ ನೋಡಿ, ಅದೇ ಕಡೆ ಪಾಪ. ಅಂದರೆ ನಾನು ಪ್ರೀತಿಯಿಂದ ಅವಾಗಲಿಂದ ತುಂಬ ಯಂಗ್ ಸ್ಟ್ರಗ್ಲಿಂಗ್ ಡೇಸಿಂದ ನೋಡಿದ್ದೀನಿ. ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಮನುಷ್ಯ, ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್. ಒಂದು ಕಡೆ ನಿಲ್ಲದೇ ಇಲ್ಲ, ಭೂಚಕ್ರ ಥರ ತಿರುಗ್ತಾ ಇರ್ತಾರೆ ಅಂತ ಅಡ್ಡಿಲ್ಲ. ಆ ತಾಳ್ಮೆಗೆ ಮೆಚ್ಚಬೇಕು. ಆ 8 ವರ್ಷದ ತಾಳ್ಮೆ, ಅದು ನಮಗೆ ಗೊತ್ತು. ಆ ತಾಳ್ಮೆಯಿಂದ ಅನುಭವಿಸಿ ಕೆಲಸ ಮಾಡೋದಕ್ಕೆ ಅದು ಗೊತ್ತಿಲ್ಲ, ಅದಕ್ಕೊಂದು ಬೇರೆ ಶಕ್ತಿ ಬೇಕು. ಹಾಗಾಗಿ ಒಂದು ಒಳ್ಳೆ ವಿಷಯನ ಆಯ್ಕೆ ಮಾಡಿಕೊಂಡು ಇಷ್ಟು ತಾಳ್ಮೆಯಿಂದ ನಿಂತು ಒಂದು ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಿರೋದೇ ತುಂಬ ಹೆಮ್ಮೆಯ ವಿಷಯ. ಅಂದರೆ ಕಷ್ಟಪಡೋರು ಹಿಂದೆ ಯಾವಾಗಲೂ ಒಂದು ದೊಡ್ಡ ಯಶಸ್ಸು ಇರುತ್ತೆ ಅನ್ನೋಕ್ಕೆ ಒಂದು ಕಾರಣ. ಒಳ್ಳೇದಾಗಲಿ ನನಗೆ. ನಾವು ಯಾವಾಗಲೂ ರೇಗಿಸಿದೆ ಅರುಣನ. ಸೂರಿ ಕೇಳ್ತಾ ಇದ್ದೆ, ಸೂರಿ ಏನು ಸಮಾಚಾರ, ನಿಮ್ಮ ಥರನೇ ಅವನಲ್ಲ ಇವನು ಅಂತ. ಅವಾಗ ಸ್ವಲ್ಪ ಸಣ್ಣ ಇದ್ದ. ಒಳ್ಳೇದಾಗಲಿ, ಇನ್ನೂ ಹೆಚ್ಚೆಚ್ಚಿಗೆ ಕಥೆಗಳು ಮಾಡಿ ಎಲ್ರಿಗೂ ಅವಕಾಶ ಕೊಡಬೇಕು. ಯಾರು ಗೊತ್ತಪ್ಪ, ನಮಗೆಲ್ಲ ಇದು ಮಾಡೋಂಗಿಲ್ಲ. ಈ ಸಿನಿಮಾ ದೊಡ್ಡ ಸೂಪರ್ ಡೂಪರ್ ಹಿಟ್ ಆಗ್ಬೋದು, ಆಗಲಿ ಅಲ್ವಾ? ಯಾರಿಗೂ ಗೊತ್ತಿಲ್ಲ, ಅದು ಫಾರ್ಮುಲಾನೇ ಗೊತ್ತಿಲ್ಲ. ಯಾವ ಸಿನಿಮಾ ಗೆಲ್ಲುತ್ತೆ, ಯಾವ ಸಿನಿಮಾ ಸೋಲುತ್ತೆ ಅನ್ನೋದಕ್ಕೆ. ಅದೆಲ್ಲ ಗೊತ್ತಿದ್ರೆ ಇವತ್ತು ಎಲ್ಲ ಸಿನಿಮಾ ಸೂಪರ್ ಹಿಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಹಂಗಾಗಿ ಈ ಸಿನಿಮಾಗೆ ಒಳ್ಳೇದಾಗಲಿ. ನನ್ನ ಫೇವ್ರೇಟ್ ಆ್ಯಕ್ಟರ್ ಮತ್ತು ಫ್ರೆಂಡ್ನ ಹಾಕ್ಕೊಂಡಿದ್ಯಾ ನೀನು? ನನಗೆ ವಿನಯ್ ತುಂಬ ಇಷ್ಟ ಸರ್. ಅದೇನು ಅಂತ ಗೊತ್ತಿಲ್ಲ, ಗುರು ಬೈಕೊಂತಾರೆ ಏನೋ, ನನ್ನ ಇಷ್ಟ ಇಲ್ವಾ ಅಂತ. ವಿನಯ್ ಗುರು ನೀವು ತುಂಬ ಇಷ್ಟ, ವಿನಯ್ ತುಂಬ ಇಷ್ಟ. ಮತ್ತು ಇಡೀ ತಂಡ ನಾನು ಮಾತಾಡಿದ್ದು ನೋಡಿದೆ. DOP ಸರ್ ಆಗ್ಬೋದು, ಫೈಟ್ ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು ಎಲ್ಲರೂ ಅಷ್ಟು ಖುಷಿಯಿಂದ ಕೆಲಸ ಮಾಡಿರೋದು ಒಂದು ಒಳ್ಳೆ ಎನರ್ಜಿ ಕಾಣಿಸ್ತದೆ. ಅರುಣಣ್ಣ ಬೇರೆ ಇದ್ದಾರೆ, ಅವರಿದ್ಮೇಲೆ ಏನೋ ವಿಷಯ ಇರುತ್ತೆ ಅನ್ನೋ ಒಂದು ಇದು ಆಸೆ. ಮತ್ತು 3ನೇ ತಾರೀಕು ನಾನು ಕೂಡ ಸಿನಿಮಾ ನೋಡ್ತೀನಿ ಬಂದು. ಆಸ್ ಇಟ್ ಈಸ್ ನಮ್ಮ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಮತ್ತೊಂದು ಸತಿ ಮತ್ತೆ ಅನ್ನದಾತರು, ನಿರ್ಮಾಪಕರು ಮತ್ತಷ್ಟು ಕನ್ನಡ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಕಲಾವಿದರನ್ನು ಕಾಪಾಡಿ ಅಂತ ಕೇಳ್ಕೊತೀವಿ. ನೀವಿಲ್ಲ ಅಂದರೆ ನಾವಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಸಿಟಿ ಲೈಟ್ಸ್ ಈಗ ಮಾತಾಡೋದಿಲ್ಲ ಇಲ್ಲ. ಇದು ಊರು ತೋರಿಸ್ಲಿ, ಆಮೇಲೆ ನಾನು ಊರಿಂದ ಸಿಟಿ ಕರ್ಕೊಂಬಂದು ಸಿಟಿ ಲೈಟ್ಸ್ ತೋರಿಸ್ತೀನಿ. ದಯವಿಟ್ಟು ಇಲ್ಲೇ ಇರಬೇಕಿದ್ದೀಗ ಲಹರಿ. ನಾನು ಬೇರೆ ಊರಿಂದ ಬರತ್ತಿದ್ದೆ, ಹೀಗಾಗಿ ಏನಾಯ್ತು. ಇಲ್ಲಿ ಬಂದಿರೋ ಮಾಧ್ಯಮದ ಎಲ್ಲ ಹಿರಿಯರಿಗೆ, ನನ್ನ ಚಿತ್ರರಂಗದ ಕುಟುಂಬದ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರ. ನನ್ನ ಇವೆಂಟ್ದ ಲೈವ್ ನೋಡ್ಕೊಂಡು ಬರತ್ತಿದ್ದೆ. ಅಂದರೆ ಇಲ್ಲಿ
ಸರ್ ಮಾತಾಡಿದ್ದಾಗಲಿ, ನಿಮ್ಮ ಫೈಟ್ ಮಾಸ್ಟರ್ ಅಥವಾ ಯಾರೇ ತಂಡದವರು ಈ ಸಿನಿಮಾ ಬಗ್ಗೆ ಮಾತಾಡಲಿ, ಅಥವಾ ನಿರ್ದೇಶಕ ಚಂದ್ರು ಅವ್ರ ಬಗ್ಗೆ ಮಾತಾಡಲಿ, ಅಥವಾ ವಿನಿ ಸರ್ ಬಗ್ಗೆ ಮಾತಾಡಲಿ, ಇದು ಯಾವುದು ಉತ್ಪ್ರೇಕ್ಷೆ ಅನಿಸಿಲ್ಲ ನನಗೆ. ಬಿಕಾಸ್ ನಾನು ಒಂದು ಸ್ಕ್ರಿಪ್ಟ್ಗೆ 1 ವರ್ಷ 2 ವರ್ಷ 3 ವರ್ಷ ಕೊಡೋದು ಕೇಳಿದ್ದೀನಿ. ಬಟ್ ಇದು ಒಂದು ಡಿಕೇಡೇನೆ ಕೊಟ್ಟಿದ್ದಾನೆ ಚಂದ್ರು. ನಾನು ಚಂದ್ರು ಪರಿಚಯ ಆಗಿದ್ದು 2015 2016 ಆಸ್ಪಾಸ್ನಾಗ ಬೆಟ್ಟ ಆದ್ಮೇಲಿಂದ ಗ್ರಾಮೀಣ ಜರ್ನಿ ನಾನು ನೋಡೀನಿ. ಒಂದಿಷ್ಟು ಜನ ನಿರ್ಮಾಪಕರ ಭೇಟಿಗೆ ಹೋದಾಗಲೂ ನಾವು ಭೇಟಿಯಾಗಿದ್ದೀವಿ. ಇವ್ನು ನರೇಶನ್ ಕೊಡ್ತೀನಿ ಅಂತ ಹೋದಾಗ ಅವ್ರು ಫಸ್ಟ್ ಎದುರ್ಕೊಂಡ್ಬಿಡ್ತಿದ್ರು, ಅದು ಇಷ್ಟು ದಪ್ಪ ಇರ್ತಿತ್ತು ಬುಕ್. ಅಂದ್ರೆ ಅದು ಇಟ್ ವಾಸ್ ನಾಟ್ ದ ಲೆಂತ್, ಅಷ್ಟು ಡೀಟೇಲಿಂಗ್ ಆಗಿ ಸ್ಕ್ರಿಪ್ಟ್ ಬರ್ತಿದ್ದ. ಅಂದ್ರೆ ಸೀನ್ ಟು ಸೀನ್, ಪ್ರತಿ ಪಾತ್ರದ ಡೀಟೇಲ್ಸ್, ಪಾತ್ರ ಹೆಂಗೆ ಬಿಹೇವ್ ಮಾಡ್ತಾವೆ, ಅಷ್ಟು ಡೀಟೇಲು ಗ್ರಾಮಾಯಣದ ಸ್ಕ್ರಿಪ್ಟ್ನಾಗಿತ್ತು. ನಾವು ಓದಿದ್ದೆ ಆ ಸ್ಕ್ರಿಪ್ಟ್ನ. ಆ್ಯಂಡ್ ಯೂಶಲಿ ಲೊಕೇಶನ್ ರಕ್ಕಿ ಅಂತ ಹೋದಾಗ, ಅಂದ್ರೆ ಸಿನಿಮಾದಾಗ ನಾವೇನು ಲೊಕೇಶನ್ ನೋಡೋಕೆ ಹೋಗ್ತೀವಲ್ಲ, ಅಲ್ಲಿ ಫೋಟೋಸ್ ತೊಗೊಂಡ್ಬರ್ತಿದ್ರು. ಬಟ್ ಚಂದ್ರು ಆವಾಗಿನ ಟೈಮ್ಗೆ 2017 3D ಮಾಡೆಲ್ ರೆಡಿ ಮಾಡಿದ್ದ, ಮಗನ ಬಾಯ್ಲಿ ಅಂತ ಅಂದ್ಕೊಂಡು. ಇದು ನೋಡಿದ್ದು ವರ್ಕ್ಶಾಪ್ ಸೀನಂದು. ಆಮೇಲೆ ಇದು ಸ್ವಾಮಿ ಇಲ್ಲಿ ಬೆಟ್ಟಕ್ಕನೆ ಕರಿಬೇಕು, ಇಲ್ಲಿ ಬರ್ತಾನೆ. ಪ್ರತಿಯೊಂದು ಇಂಚಿಂಚು ಡೀಟೇಲೂ ಆ ಸ್ಕ್ರಿಪ್ಟ್ನಾಗಿತ್ತು. ಮತ್ತೊಂದು ಅದನ್ನು ಮಾಡೆಲ್ ಮಾಡ್ಕೊಂಡಿದ್ದ ಚಂದ್ರು. ಸಿನಿಮಾನ ಹುಚ್ಚಂತರ, ಲಿಟ್ರಲಿ ಈ ಪದ ಬಳಕೆ ಮಾಡ್ಬೋದು, ಹುಚ್ಚಂತರ ಸಿನಿಮಾನ ಪ್ರೀತಿಸುವಂಥ ಒಂದು ಜೀವ ಅದು. ಅಷ್ಟು ವರ್ಷದ ಪ್ರೀತಿ, ಅಷ್ಟು ವರ್ಷದ ಎಫರ್ಟ್ಸು, ಒಂದು ಹೋರಾಟ ಈ ಗ್ರಾಮಾಯಣದ ಟ್ರೈಲರ್ ನೀವು ಇವತ್ತು ಅದು ಪ್ರತಿಫಲಿಸ್ತಾ ಇದೆ. ಅದನ್ನು ನೀವು ನೋಡಿರ್ತೀರಿ. ಸಿನಿಮಾ ನೋಡಿದ್ಮೇಲೆ ಇಲ್ಲಿ ಬರುವಂಥ ಪ್ರತಿ ಪಾತ್ರನೂ ಕೂಡ, ಅದು ವಿನಯ್ ಅವರ ಪಾತ್ರ ಆಗಿರ್ಬೋದು, ಅಥವಾ ಅಲ್ಲಿ ಬರೋ ಕುಸುಮ ಆಗಿರ್ಬೋದು, ಅಥವಾ ನಮ್ಮ ಯೋಗಿಯವರ ಪಾತ್ರ ಆಗಿರ್ಬೋದು, ಕರಿಬೇಕು, ಸದಾನಂದ ಸ್ವಾಮಿ ಪಾತ್ರ ಆಗಿರ್ಬೋದು, ಅಥವಾ ನೀಟ್ ನವಿ ಪಾತ್ರ ಆಗಿರ್ಬೋದು, ಪ್ರತಿ ಪಾತ್ರ ಸಿನಿಮಾ ಎಷ್ಟು ನಿಮಗೆ ಇಷ್ಟ ಆಗುತ್ತೋ ಅಷ್ಟೇ ಒಂದು ಸ್ಟ್ರಾಂಗ್ ಇಂಪ್ರೆಷನ್ನು ಪಿಕ್ಚರ್ ನೋಡಿದ್ಮೇಲೆ ನಿಮ್ಮ ಮನಸ್ಸಿನಾಗ ಉಳ್ಕೋತೈತಿ. ದಿಸ್ ಇಸ್ ಏನದು ನನ್ನ ಕಡೆಯಿಂದ ಒಂದು ನಾನು ಅವನ ಪರವಾಗಿ ಪ್ರಾಮಿಸ್ ಮಾಡಬಲ್ಲೆ, ಅಷ್ಟು ಚಂದದ ಒಂದು ಪಿಕ್ಚರ್ ಇದು. ಈ ಸಿನಿಮಾ ಜರ್ನಿ ಒಳಗೆ ಆತ ಎಷ್ಟು ಗಟ್ಟಿಗೆ ನಿಂತಾನಲ್ಲ, ಅದ್ರ ಜೊತೆಗೆ ನಾವು ಯಾವಾಗಲೂ ಸಿಕ್ಕಾಗ್ಲೂ ಅದೊಂದು ಮಾತು ಹೇಳಲ್ಲ, ನನಗೆ ಒದಡಾತೀನಿ ಕರೆಕ್ಟು, ಬಟ್ ಅದೊಂದು ಖುಷಿ ಐತೆ ಸಿನಿಮಾ ಆಗತ್ತೆ ಅಂತ. ಅದ್ರ ಜೊತೆಗೆ ನನಗೆ ಅವ್ರು ಭಾಳ ಸ್ಟ್ರಾಂಗ್ ಆಗಿ ನನ್ನ ಜೊತೆಗೆ ನಿಂತಾರೆ. ಚಿನ್ನ ಅದು ಅಂತ ಅಂದ್ಬಿಟ್ಟು ವಿನಯ್ ಅವ್ರ ಬಗ್ಗೆ ಹೇಳ್ತಿದ್ದ. ಅಷ್ಟು ನೀವು ಜೊತೆಗೆ ನಿಂತ್ಕೊಂಡಿರಿ ಚಂದ್ರ ಜೊತೆಗೆ, ನನ್ನ ಗೆಳೆಯರ ಜೊತೆಗೆ. ನಿಮಗೊಂದು ದೊಡ್ಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ಕೂಡ ವಿನಯ್ ಅವರು, ನೀವು ಅವ್ರದ್ದು ಹಿಂದಿನ ಸಿನಿಮಾ ನೋಡಿದ್ರೆ, ಇದಾದ್ಮೇಲೆ ನೆಕ್ಸ್ಟ್ ಬರೋ ಸಿನಿಮಾ ನೋಡಿದ್ರಪ್ಪ ಅಂದರೆ ಪ್ರತಿ ಸಿನಿಮಾದಾಗೂ ಪಾತ್ರಗಳು ವಿಭಿನ್ನ ಅದಾವು. ವಿಭಿನ್ನತೆ ಅವ್ರನ್ನೂ ಹುಡ್ಕೊಂಡು ಹೊಂಟೈತಿ, ಅವರು ವಿಭಿನ್ನತೆನೇ ಹುಡ್ಕೊಂಡು ಹೊಂಟಾರ. ಐ ಥಿಂಕ್ ಈ ಸಿನಿಮಾದಾಗ ನೀವು ಮತ್ತೊಬ್ಬ ಹೊಸ ವಿನಯ್ ಅವ್ರನ್ನ ನೀವು ನೋಡ್ತೀರಿ. ಇಲ್ಲಿವರೆಗೂ ಏನೊಂದು ಜರ್ನಿ ಇತ್ತು ವಿನಯ್ ಅವ್ರದ್ದು, ಒಂದು ಲುಕ್ ಆಗಲಿ ಅಥವಾ ಅವರ ಒಂದು ಪ್ರೆಸೆನ್ಸ್ ಆಗಲಿ, ಈ ಸಿನಿಮಾಯಿಂದ ಇನ್ನೂ ಸ್ಟ್ರಾಂಗ್ ಆಗಿ, ಇನ್ನೂ ಅದ್ಭುತವಾಗಿ ಅವ್ರು ನಿಮ್ಮನ್ನು ಆವರಿಸ್ಕೋತಾರೆ ಅಂತ ಅನ್ನೋ ನಂಬಿಕೆ ನನಗೈತೆ. ಆಲ್ ದ ಬೆಸ್ಟ್ ವಿನಯ್ ಅವರೇ. ಆ್ಯಂಡ್ ಸಿನಿಮಾದ ಸ್ಕ್ರಿಪ್ಟ್ ಓದಿದಾಗ ವಿನಯ್ ಅವರ ಪಾತ್ರದ ಅಷ್ಟೇ ಕ್ಯೂರಿಯಸ್ ಆಗಿ ನಾನು ಭಾಳ ನೋಡ್ತಾ ಇದ್ದಿದ್ದು ಕುಸುಮ. ಸಾಂಗ್ ಬರೋದಿಲ್ಲ, ರಾಮನಹಳ್ಳಿ ರಾಕೆಟ್ ಅಂತ, ಅದು ಕಣ್ಣಲ್ಲಿ ರಾಕೆಟ್ ಬಿಡ್ತಾರೆ ಅವರು. ಅಷ್ಟು ಅದ್ಭುತವಾದಂಥ ಒಂದು ಪ್ರೆಸೆನ್ಸ್ನ ಕೊಟ್ಟಾರೆ ಟ್ರೈಲರ್ ಒಳಗೆ, ಸಾಂಗ್ಸ್ ಒಳಗೆ. ಅದ್ರದ್ದು ತುಣುಕುಗಳನ್ನ ನೀವು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಐ ಥಿಂಕ್ ಸಿನಿಮಾದಲ್ಲಿ ನಿಮ್ಮನ್ನು ಗೆದ್ಕೋತಾರೆ ಅವರು. ಇಡೀ ತಂಡ, ನಾಗು ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಸಿನಿಮಾದಾಗೆ ಕೆಲಸ ಮಾಡಿದ್ರು ಪ್ರತಿಯೊಬ್ಬರು ಕೂಡ, ಮತ್ತು ಈ ಸಿನಿಮಾ ತಂಡವನ್ನು ನಂಬಿ ಇದಕ್ಕೆ ದುಡ್ಡು ಹಾಕಿದಂಥ ನಿರ್ಮಾಪಕರಾಗಿರ್ಬೋದು, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದಂತಹ ಒಳ್ಳೆಯ ಆಶಯದಿಂದ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಗೆದ್ದೇ ಗೆಲ್ಲುತ್ತೆ. ನಿಮ್ಮೆಲ್ಲರೂ ಪ್ರೀತಿ ಸಹಕಾರ ಇರಲಿ. ನಮಸ್ಕಾರ. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಗ್ರಾಮಾಯಣಕ್ಕೂ ನನಗೂ ಒಂದು ಸ್ಮಾಲ್ ಕನೆಕ್ಷನ್ ಇದೆ. ಏನಪ್ಪ ಅಂದರೆ 2015 ದೇವನೂರು ಚಂದ್ರ ಸರ್ ಸ್ಕ್ರಿಪ್ಟ್ ಕೊಟ್ಟಿದ್ರು. ನಾನು ಅವಾಗ 2 ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೆ, ಉಳಿದ ಬಹುಪರಾಕು. ಅದಾದಮೇಲೆ ಇದು ಮಾಡಿ ಅಂತ ಸ್ಕ್ರಿಪ್ಟ್ ಕೊಟ್ಟಿದ್ರು. 2 ಸ್ಕ್ರಿಪ್ಟ್ ಕೊಟ್ಟಿದ್ರು, ಇಷ್ಟಪ್ಪದು. ನಂದು ಯೂಶಲಿ ಇಷ್ಟಪ್ಪ ಇರುತ್ತೆ ಸ್ಕ್ರಿಪ್ಟ್. ಇವ್ರದ್ದೊಂದೇ ಸ್ಕ್ರಿಪ್ಟ್ ಇಷ್ಟಪ್ಪ ಇದೆಯಲ್ಲ ಅಂದ್ಬಿಟ್ಟು ನಾನು ಟೈಮ್ ತೊಗೊಂಡು ಓದಿದೆ. ಎಷ್ಟು ನೀಟಾಗಿ ಬರ್ತಿದ್ರು ಅಂದರೆ ನಾನು ಹೇಳಿದೆ, ಸರ್ ನಾವೆಲ್ಲ ಯೂಶಲಿ ಇಮ್ಯಾಜಿನ್ ಮಾಡಿ ಬರ್ತೀವಿ, ಬಟ್ ನೀವು ಕಂಡಿರೋದನ್ನ ಬರ್ತಿದ್ದೀರಾ, ಸೊ ತುಂಬ ಅದ್ಭುತವಾಗಿದೆ. ನನಗೆ ಈ ಸಿನಿಮಾ ಮಾಡೋಕ್ಕಾಗ್ತಿಲ್ಲ ಈಗ.
ಬಟ್ ಇದನ್ನೇ ಫಸ್ಟ್ ಸಿನಿಮಾ ಮಾಡಿ ಅಂತ ಹೇಳಿದೆ. ಅದು ವರನ ಶಾಪನ ಗೊತ್ತಿಲ್ಲ, 11 ವರ್ಷ ಆದ್ಮೇಲೆ ಶುರು ಮಾಡಿದ್ದೆ ಸ್ಕ್ರಿಪ್ಟ್. ಸೊ ಅಷ್ಟು ತಾಳ್ಮೆ, ಅಷ್ಟು ಶ್ರದ್ಧೆ ಇದೆ ಅಂದರೆ ಈ ಸಿನಿಮಾ ಹಿಟ್ ಆಗೇ ಆಗುತ್ತೆ. ನಾನು ಶೂರ್ ಆಗಿ ಟ್ರೈಲರ್ ನೋಡಿದ್ರೆ ಗೊತ್ತಾಯ್ತು. ಅಂದರೆ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ತುಂಬ ಖುಷಿ ಆಯಿತು. ಕನ್ನಡದಲ್ಲಿ ಈ ರೀತಿ ಸಿನಿಮಾಗಳು ಬರ್ತಿದೆಯಲ್ಲ ಅಂತ. ಸೊ ಅದರಲ್ಲಿ ಒಂದು ಡೈಲಾಗ್ ಇದೆ, ನೀವು ನಿದ್ದೆ ಕೆಡಿಸ್ಬೇಕು ಅಂದರೆ ಸೊಳ್ಳೆ ಕಚ್ಚಬೇಕಾಗಿಲ್ಲ, ಸೊಳ್ಳೆ ಗೊಯ್ಯಿ ಅಂದರೆ ಸಾಕು ಅಂತ. ಸೊ ಅದೇ ರೀತಿ ಒಂದು ಸಿನಿಮಾ ಗೆಲ್ಲಿಸ್ಬೇಕು ಅಂದರೆ ಪ್ರೊಡ್ಯೂಸರ್ಸು ಅಭಿಮಾನಿಗಳ ಜೊತೆ ಅಭಿಮಾನಿಗಳೇ ಕಾಪಾಡಬೇಕಾಗಿಲ್ಲ, ನಾವೆಲ್ಲರೂ ನಿಂತ್ಕೋಬೋದು. ಸೊ ಈ ಸಿನಿಮಾ ನಾನೊಂದು ಶೋ ತಗೋಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ನಾನು ಪ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ, ಒಂದು ಇಡೀ ಹಾಲ್ ಬುಕ್ ಮಾಡಿ ರಿಲೀಸ್ ದಿವಸ ಬುಕ್ ಮೈ ಶೋ ನೋಡಿದೆ, ಇನ್ನೂ ಓಪನ್ ಆಗಿಲ್ಲ. ಸೊ ಓಪನ್ ಆಗಿದ ತಕ್ಷಣ ಇಡೀ ಹಾಲ್ ನಾನು ಬುಕ್ ಮಾಡ್ಕೊತೀನಿ. ಅದೇ ರೀತಿ ಅಫ್ಕೋರ್ಸ್ ವಿಜಯ್ ಸರ್ ಹೇಳಿದ್ರು ಮಾಡ್ತಾರೆ, ಯಾಕಂದರೆ ಅವ್ರದ್ದು ಈ ಸಿನಿಮಾ ಗೆದ್ರೆ ಅರ್ಧ ಸಿಟಿಲಿ ಗೆದ್ದಂಗೆ. ಆಲ್ರೆಡಿ ಸಾಂಗ್ಸ್ ಎಲ್ಲ ಬೂಮಿಂಗಲ್ಲಿದೆ, ಸ್ಟಿಲ್ ಗ್ರಾಮೀಣ ಆಗಿದೆ ಸಿಟಿಲಿ ಹಿಡಿದಾಗ. ಸೊ ಅದೇ ರೀತಿ ವರ್ಕ್ ಮಾಡಿರೋ ಪ್ರತಿಯೊಬ್ಬರು, ಅಂದರೆ ನಾನು ಸ್ಕ್ರಿಪ್ಟ್ ಓದಿದ್ದು ಇನ್ನೂ ನೆನಪಿದೆ, 11 ವರ್ಷ ಆದರೂ. ಹೀರೋಯಿನ್ ಸೈಕಲ್ ತುಳ್ಕೊಂಡು ಪೈಪ್ ಎತ್ಕೊಂಡು ಹೋಗ್ತಾರೆ ಅಂತ ಒಂದು ಬರ್ದಿದ್ರು ಒಂದು ಲೈನು, ಶಾರ್ಟ್ ಇದೆಯಲ್ಲ ಗೊತ್ತಿಲ್ಲ. ನಾನು ಕೇಳಿದೆ ಅವ್ರಿಗೆ, ಸರ್ ಅದು ಸಾಧ್ಯನಾ ಒಂದು ಹೀರೋಯಿನ್ ಒಂದು ಸೈಕಲಲ್ಲಿ, ಅದು ಅಟ್ಲಾಸ್ ಸೈಕಲಲ್ಲಿ ಇಟ್ಕೊಂಡು ಹೋಗೋಕ್ಕೆ ಅಂತ. ಅವ್ರು ಹೇಳಿದ್ರು, ಸರ್ ಇದರಲ್ಲಿ ಪ್ಲಾಸ್ಟಿಕ್ ಪೈಪ್ ಕೊಟ್ಟಿದ್ದೀನಿ, ನಮ್ಮೂರಲ್ಲಿ ಯೂಶಲಿ ಕೇಸಿಂಗ್ ಪೈಪ್ ಅಂದರೆ ಕಬ್ಬಿಣದ ಪೈಪ್ ಇಟ್ಕೊಂಡು ಹೋಗ್ತಾರೆ ಹುಡುಗಿರು ಅಂತ ಹೇಳಿದ್ರು. ಸೊ ಅದೇ ರೀತಿ ಅವ್ರು ತೆಗೆದಿರ್ತಾರೆ ಶಾರ್ಟ್ಸು. ನನ್ನ ತುಂಬ ಹೃದಯದಿಂದ ಆರಿಸ್ತೀನಿ, ಈ ಸಿನಿಮಾ ಹಿಟ್ ಆಗಲೇಬೇಕು. ಕನ್ನಡ ಸಿನಿಮಾಗಳು ಎಲ್ಲರೂ ಹಿಟ್ ಆಗಬೇಕು, ಬಟ್ ಈ ಸಿನಿಮಾ ಹಿಟ್ ಆಗಲೇಬೇಕು ಅಂತ ಹೇಳ್ತೀನಿ. ಸರ್ ಖುಷಿ ಅಂದರೆ ನಾನು ಶೋ ತಗೊಳ್ತೀನಿ ಇದು. ಅದೇ ರೀತಿ ನಂದೊಂದು ನೋಡೋಕ್ಕಾಗದ ವಾತಾವರಣ. ಸಿನಿಮಾ ಚೆನ್ನಾಗಿದ್ರೆ ಅದು ಶುಕ್ರವಾರ ಮಾತ್ರ ನಾವು ಬೂಸ್ಟ್ ಅಪ್ ಮಾಡ್ಬೇಕು ಸರ್. ಶನಿವಾರದಿಂದ ಸಿನಿಮಾ ಶಕ್ತಿ ಇದ್ರೆ ಹೋಗುತ್ತೆ, ಇಲ್ದಿದ್ರೆ ಪರವಾಗಿಲ್ಲ. ಬಟ್ ಶುಕ್ರವಾರಕ್ಕೆ ಏನಿದೆ ಫುಲ್ ರೆಡ್ ನೋಡ್ಬೇಕು ಈ ಸಿನಿಮಾ. ಗ್ರಾಮೀಣ ಹಿಂಗೆ ಓಪನ್ ಮಾಡಿದ್ರೆ ರೆಡ್ ಇರಬೇಕು ಸಿನಿಮಾ. ಆ ರೀತಿ ಹೋಗಲಿ ಅಂತ ನಾನು ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ. ಮತ್ತೆ ಟ್ರೈಲರ್ಲಿ ಅಪರ್ಣ ಮೇಡಮ್ ಅಂದರೆ ಅವ್ರು ಜೀವಂತವಾಗಿ ಕಾಣಿಸ್ತಾರೆ, ಮತ್ತೆ ಚಿತ್ರಕ್ಕೂ ಜೀವ ತುಂಬಿದ್ದಾರೆ. ಅದು ತುಂಬ ಖುಷಿ ಆಯಿತು ಅವ್ರನ್ನ ಆ ಪಾತ್ರದಲ್ಲಿ ನೋಡಿ, ಆ ಎನರ್ಜಿ ಇದೆಲ್ಲ. ಮತ್ತು ಅರುಣ್ ಸರ್ ಮತ್ತು ಮೇಘನ ಮೇಡಮ್ ತುಂಬ ಅದ್ಭುತವಾಗಿ ಕಾಣ್ತಾರೆ. ನನ್ನ ಪಾತ್ರ ನಾನು ಓದಿದ್ದೀನಿ, ಸೊ ನಾನು ನೋಡೋಕ್ಕೆ ಕುತೂಹಲದಿಂದ ಇದ್ದೀನಿ ನಿಮ್ಮ ಪಾತ್ರ. ಮತ್ತು ಸಂತೋಣ ಸಿನಿಮಾಟೋಗ್ರಫಿ ಮಾಡಿದರೆ ಪ್ರತಿಯೊಂದು ಚೆನ್ನಾಗಿದೆ. ಮತ್ತು ನಾನು ಶಾರ್ಟ್ ನೋಡಿದ್ದೆ, ಆ ಶಾರ್ಟ್ ಟ್ರೈಲರಲ್ಲಿಲ್ಲ. ನೀರಿಂದ ಆ ಎತ್ತುಗಳ ಜೊತೆ ವಿನಯ್ ಸರ್ ಬರ್ತಾರೆ. ಅಂದರೆ ಇವತ್ತಿನ VFX ಯುಗದಲ್ಲಿ ನಾವು ಬೇಕಾದ್ರೆ ಬೇರೆ ಮಾಡೋದು, ಅದನ್ನು ಅಂದರೆ ನ್ಯಾಚುರಲ್ ಆಗಿ ಮಾಡಿದರೆ ಆ ಎತ್ತು ಅನ್ಕೋಬೋದು ಡೈಲಿ ಹಿಡಿಯೋನು ಅಲ್ವೆಲ್ಲ ಸುಮ್ಮನೆ ಹಿಂಗಂದು ಏನಾದರೂ ಮಾಡ್ಬೋದು. ಆದರೂ ನೀವು ನೀರಿಂದ ಮುಳುಗಿ ಆ ಎತ್ತಿನ ಜೊತೆ ಬರ್ತೀರಾ, ಅದ್ಭುತವಾಗಿದೆ. ಸೊ ಪ್ರತಿಯೊಂದು ಚೆನ್ನಾಗಿದೆ. ನಾನು ಈ ಸಿನಿಮಾಗೆ ಒಬ್ಬ ಅಭಿನಯ ಕಾಯ್ತಾ ಇದ್ದೀನಿ, ಇಷ್ಟ ಬಯಸ್ತೀನಿ. ನಾನು ಸಡನ್ನಾಗಿ ಬಂದ ಪ್ರಾಬ್ಲಮ್ ಏನು ಇರ್ತಾ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. That's so sweet. Thank you. Thank you so much for coming. Vijay sir, thank you so much for coming here. ಇಲ್ಲಿ ಬಂದಿರೋ ಎಲ್ಲ ಗಣ್ಯ ವ್ಯಕ್ತಿರು, ಇನ್ಫ್ಯಾಕ್ಟ್ ಹಂಸಲೇಖ ಸರು ಮತ್ತು ಎಲ್ಲ ಚೀಫ್ ಗೆಸ್ಟ್, ನಮ್ಮ ಸುನಿ ಸರ್ ಆಗಲಿ ಮತ್ತು ಬೇರೆ ಬೇರೆ ಡೈರೆಕ್ಟರ್ಸ್ ಎಲ್ಲರೂ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಇಡೀ ತಂಡ ಒಂದು ಒಳ್ಳೆ ಕಾನ್ಸೆಪ್ಟನ್ನ ನಾವು ಚಿತ್ರೀಕರಣ ಮಾಡಿದ್ದೀವಿ. ಎಲ್ಲರೂ ಹೇಳಂಗೆ ಇದು ಒಂದು ಒಳ್ಳೆ ಸಿನಿಮಾನೇ. ಬಟ್ ಇದು ನಿಜವಾಗ್ಲೂ ಒಳ್ಳೆ ಸಿನಿಮಾ ಏನಕ್ಕೆ ಅಂದರೆ, ಒಂದು 8 ವರ್ಷ ಒಂದು ಫಿಲ್ಮ್ ಮೇಕರ್ ಒಂದು ಕನಸನ್ನು ಕಂಡಿದ್ದಾನೆ. ಆ ಕನಸನ್ನು ನನಸು ಮಾಡಿ ಜವಾಬ್ದಾರಿ ಹೊತ್ತು ಈ ಸಿನಿಮಾವನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ವಿ ಲೇರಿ ಸಂಸ್ಥೆಯಿಂದ. ತುಂಬ ಧನ್ಯವಾದಗಳು. ಈ ವೇದಿಕೆ ಮೇಲೆ ಐ ಥಿಂಕ್ ಐ ವಾಂಟ್ ಟು ಥ್ಯಾಂಕ್ ಇಬ್ಬರು. ಒಂದು ಈ ಹಳೆ ಪ್ರೊಡ್ಯೂಸರ್ ತೀರ್ಕೊಂಡಿದ್ದಾರೆ, ಅವರ ಹೆಂಡತಿ ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಇನ್ನೊಂದು ಕಾಕ್ರೋಚ್ ಸುದಿ ನಮಗೆ ನಮ್ಮ ಡೈರೆಕ್ಟರ್ನ ಪರಿಚಯ ಮಾಡಿಸ್ಕೊಟ್ಟು ಅವ್ರ ಕಥೆಯನ್ನು ಹೇಳಿಸ್ಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೆವರ್ದಲೆಸ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್, ಕಾಸ್ಟ್ ಆ್ಯಂಡ್ ಕ್ರೂ. ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ಪತ್ರಿಕಾ ಸಾಹೇಬರು ನಮಸ್ಕಾರ. ನಾಗಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಬಂದಿದ್ದಕ್ಕೆ ಭಾಳ ಸಂತೋಷ ಆಯಿತು. ಅಮ್ಮ ತಾವು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ದುನಿಯಾ ವಿಜಯ್ ಸರ್, ಥ್ಯಾಂಕ್ಸ್ ಮಿಲಿಯನ್ ಸರ್ ಬಂದಿದ್ದಕ್ಕೆ. ಸುನಿ ಸರ್, ಥ್ಯಾಂಕ್ ಯು. ಹಂಸಲೇಖ ಸಾಹೇಬರು ಭಾಳ ಓದ್ತಿದ್ರು. ಏನು ಒಂದು ಅರ್ಜೆಂಟ್ ಒಂದು ಕರೆ ಬಂತು, ಟ್ರೈಲರ್ ಲಾಂಚ್ ಆಯ್ತಲ್ಲಮ್ಮ, ಮತ್ತೆ ನಾನು ಪ್ರೀಮಿಯರ್ ನೋಡೋಕೆ ಬರ್ತೀನಿ ಅಂತ ಹೇಳೋರು. ಐ ಆಮ್ ಸೋ ಹ್ಯಾಪಿ. ಅವರು ಬಂದಿದ್ದರು. ಮತ್ತು ಇಡೀ ಪತ್ರಿಕಾ ಮಿತ್ರರು ಸುಮಾರು 50 ವರ್ಷಗಳಿಂದ ನಿಮ್ಮ ಲಹರಿ ಸಂಸ್ಥೆ ನೆತ್ತಿರ್ತಿದ್ರಿ. 50 ವರ್ಷ. ಆ ಸಂಸ್ಥೆ ಕಟ್ಟಲಿಕ್ಕೆ ಮೂಲ ಕಾರಣ ನಮ್ಮ ಮನೋಹರ್ ನಾಯ್ಡು ಅವರು. ಕೇವಲ 500 ರೂಪಾಯಿನಲ್ಲಿ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ತಮಗೆಲ್ಲ ಗೊತ್ತೇ ಇದೆ.
ಅವರೇ ನಮಗೆ ಆಧಾರ ಸ್ತಂಭ. ನಮ್ದು ಅವಿಭಕ್ತ ಕುಟುಂಬ, 36 ಜನ ಇದ್ದೀವಿ. ಅದು ಎಲ್ಲದಕ್ಕೂ ಮೇನ್ ನಾಯಕರು ಇವರೇ. ಇವರಿಂದನೇ ನಾವೆಲ್ಲ ಇರೋದು. ಇದೊಬ್ಬ ಬ್ರದರ್ ಬಂದಿಲ್ಲ ಇವತ್ತು, ಆನಂದು. ಸೊ ಹಾಗಾಗಿ ಅವ್ರು ಕೊಟ್ಟಿದ್ದ ಧೈರ್ಯ, ಅವ್ರು ಕೊಟ್ಟಂಥ ಮಾರ್ಗದರ್ಶನ, ಅದರಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ. ಯಾವುದೇ ಕಾರಣಕ್ಕೂ ಕೂಡ ಧರ್ಮನೇ ತಿಳಿತೀವಿ ನಮ್ಮ ಸಂಸ್ಥೆ ಆಗಲಿ ಕುಟುಂಬ ಆಗಲಿ. ಅಷ್ಟಕ್ಕೂ ಕಾರಣ ಅಲ್ಲ ಮನೋನಾಡಿ ಅವರು. ಇದು ಮಾತಾಡ್ಬೇಕಾದ್ರೆ ನಾನು ಭಾಳ ಎಮೋಷನಲ್ ಆಗ್ತೀನಿ. ಆಫೀಸಲ್ಲಿ ತುಂಬ ಮಾತಾಡ್ತಾರೆ ಯಜಮಾನರು, ಎಲ್ಲ ಕಡೆ ಮಾತಾಡ್ತಾರೆ, ಮೈಕಲ್ಲಿ ಮಾತಾಡಲ್ಲ ಅವರು. ಗ್ರಾಮಾಯಣ 9ನೇ ಸಿನಿಮಾ ಲಹರಿ ಸಂಸ್ಥೆಯಿಂದ ನಿರ್ಮಾಣ ಬಿಡುಗಡೆ ಮಾಡ್ತಾ ಇದ್ದೀವಿ. ವಿನಯ್ ಸರ್ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದೀರಿ ಸರ್. ಅಫ್ಕೋರ್ಸ್ ಅಪರ್ಣಾ ಮೇಡಮ್ ತಾವು ಬಂದಿದ್ದಕ್ಕೆ ನಾವು ಚಿರುಣಿ ಆಗಿದ್ದೀವಿ. ವೆರಿ ಟಚ್ಡ್ ಅಂಡ್ ವೆರಿ ಎಮೋಷನಲ್ ಸರ್. ನನಗೂ ಭಾಳ ಅಪರ್ಣಾ ಮೇಡಮ್ ಮರೆಯೋಕ್ಕಾಗಲ್ಲ ಅವ್ರನ್ನ. ಸೊ ಪೂರ್ಣ ಸರ್ ಅದ್ಭುತವಾಗಿ ಹಾಡುಗಳು ಮಾಡಿದ್ದೀರಿ. 9 ಹಾಡಲ್ಲಿ 5 ಹಾಡು ಸೂಪರ್ ಹಿಟ್ ಆಗಿದೆ. ಬೆಂಕಿ ಅಂತೂ ಕಂಪ್ಲೀಟ್ ಕರ್ನಾಟಕ ಅಲ್ಲ, ಬೇರೆ ರಾಜ್ಯದಲ್ಲಿ ಕೂಡ ಬೆಂಕಿ ಹಾಕ್ಬಿಟ್ಟಿದ್ದೀನಿ. ಅದ್ಭುತ ಸೂಪರ್ ಹಿಟ್ ಆಗಿದೆ. ಅರುಣ್ ಸರ್ ಯು ಆಕ್ಟೆಡ್ ವೆರಿ ವೆಲ್. ಸೊ ಮತ್ತು ನಮ್ಮ ಡಾನ್ಸ್ ಮಾಸ್ಟ್ರು, ಫೈಟ್ ಮಾಸ್ಟ್ರು, ಕ್ಯಾಮ್ರಾಮನ್ ಸರು, ಪ್ರತಿ ಇಡೀ ಕಂಪ್ಲೀಟ್ ಟೀಮಿಗೆ ಮೇಡಮ್, ಇದು ಮೇಡಮ್ ಮೇಘನಾ ಅವರು. ಸೊ ಎವ್ರಿಬಡಿ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ವಿನಯ್ ಸರ್ ಆಫ್ಕೋರ್ಸ್ ಇರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಪಿಕ್ಚರ್ ಗ್ಯಾರಂಟಿ ಗೆಲ್ತೀವಿ. ನಿರ್ದೇಶಕರು 8 ವರ್ಷ 9 ವರ್ಷ ಆಯ್ತು, ಎಲ್ಲ 9 ಆಗ್ತಾ ಇದೆ. 9 ಹಾಡು 9 ಇವಾಗೆಲ್ಲ 3ನೇ ತಾರೀಕು ಬಿಡುಗಡೆ ಆಗ್ತದೆ. ಎಲ್ಲ ಕೂಡಿದ್ರೆ 9. ಇದು 9ನೇ ಪಿಕ್ಚರ್ ನಿಮ್ಮದು ವಿನಯ್ ಸರ್. ಲಹರಿದು ಕೂಡ 9ನೇದು. ಸೊ 9 ಭಾಳ ಲಕ್ಕಿ ನಂಬರ್. ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ಲರೂ ಬಂದು ಈ ಸಿನಿಮಾ ನೋಡಿ. ಈ ಸಿನಿಮಾ ಗೆದ್ರೆ ಖಂಡಿತ ದುನಿಯಾ ವಿಜಯ್ ಸರ್ ಹೇಳ್ದಂಗೆ ಇದು 9ನೇ ಪಿಕ್ಚರು. ನಮ್ಮ ಸಂಸ್ಥೆ 25 ಪಿಕ್ಚರ್ ಮಾಡಲಿಕ್ಕೆ ಕೂಡ ನಾವು ರೆಡಿ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಯಾವುದಾದ್ರೂ ಒಂದು ಅಡುಗೆ ಚೆನ್ನಾಗಿ ಆಗ್ತಾ ಇದ್ದಾಗ ಅದರ ಪರಿಮಳ ಮೂಗಿಗೆ ಬಡಿತಾ ಇದ್ದಾಗ ಹಸಿವು ಜಾಸ್ತಿ ಆಗುತ್ತಂತೆ. ಅದೇ ರೀತಿ ನಾನು ರಾಮಾಯಣದ ಸುತ್ತಮುತ್ತಲು ಏನೇನು ಆಗ್ತಿದೆ ಅನ್ನೋದನ್ನು ಚಂದ್ರು ಸರ್ ಮತ್ತು ಪೂರ್ಣ ಸರ್ ಒಡನಾಟ ಜಾಸ್ತಿ ಆದಮೇಲೆ ಕೇಳಿ ತಿಳ್ಕೊಳ್ತಾ ಇದ್ದೆ. ಹಾಗೆ ಅದು ಟ್ರೈಲರ್ ನೋಡಿದ್ಮೇಲಂತೂ ನನ್ನ ಹಸಿವು ಇನ್ನೂ ಜಾಸ್ತಿ ಆಗಿದೆ. ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಚಂದ್ರು ಸರ್ 8-10 ವರ್ಷಗಳ ತಪಸ್ಸಿದು. ಈ ತಪಸ್ಸಿಗೆ ತಕ್ಕ ವರ ಸಿಗಲಿ, ದೊಡ್ಡ ಮಟ್ಟದ ವರ ಸಿಗಲಿ ಅಂತ ನಾನು ಆಶಿಸ್ತೀನಿ. ಚಂದ್ರು ಸರ್ಗೆ ತಮಾಷೆಗೆ ನಾನು ಹೇಳ್ತಿದ್ದೆ, ಚಂದ್ರು ಸರ್ ಇದು ರಾಮಾಯಣ ಸಿನಿಮಾ ಏನಿದೆ 2026ರಲ್ಲಿ ಬಿಡುಗಡೆಯಾಗಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಬೇಕು ಅಂತ ಮುಂಚೆನೆ ಬರೆದಾಗಿದೆ. ಸಿನಿಮಾ ತಡ ಆಗಿದ್ರೆ ನೀವು ಬೇಗ ಶುರು ಮಾಡಿದ್ರಿ ಅಷ್ಟೇ ಅಂತ ಅವ್ರಿಗೆ ಹೇಳ್ತಾ ಇದ್ದೆ ನಾನು. ಸೊ ಇನ್ನು ಈ ರಾಮಾಯಣದ ಈ ಒಂದು ಏನು ಸಂಭ್ರಮ ಇದೆ, ಇವತ್ತಿನ ಏನು ಸಂಭ್ರಮ ಇದೆ, ಇದಕ್ಕೆಲ್ಲವೂ ಮುಖ್ಯ ಕಾರಣ ಹರಿ ಸಂಸ್ಥೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಒಂದು ಸಿನಿಮಾ ನಿಂತಿದೆ, ಸಿನಿಮಾವನ್ನ ಮತ್ತೆ ತಗೊಂಡ್ಬಂದು ಇಂತಹ ಒಂದು ಸಂಭ್ರಮಕ್ಕೆ ಕಾರಣ ಆಗ್ತಾರೆ ಅಂದ್ರೆ ದೊಡ್ಡ ಮನಸ್ಸು ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ರಾಮಾಯಣವನ್ನ ಪೂರ್ಣ ಮಾಡಿರೋದೇ ಪೂರ್ಣ ಸರ್ ಸಂಗೀತ. ಸೊ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಅದರಲ್ಲೂ ನನಗೆ ಏನೇ ಹೇಳು ಕುಸುಮ ಅಂತ ಹಾಡು ಬರೋದಕ್ಕೆ ಅವಕಾಶ ಕೊಟ್ಟಿದ್ದು, ಆ ಹಾಡಿನ ಹಿಂದೆ ತಯಾರಿಕೆಯಲ್ಲಿ ನಾನು ಅವ್ರ ಜೊತೆ ಒಡನಾಡಿದ್ದಾಗಿರ್ಬೋದು, ವಿನಯ್ ಸರ್ ಜೊತೆ ಫೋನಲ್ಲಿ ಮಾತಾಡಿದ್ದು ಎಲ್ಲವೂ ಕೂಡ ತುಂಬ ದೊಡ್ಡ ಒಂದು ಹಲವಾರು ವರ್ಷಗಳ ಕಾಲ ನನ್ನ ಜೊತೆ ಉಳಿಯುವಂಥ ನೆನಪುಗಳನ್ನು ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹಾಡಿಗೆ ತುಂಬ ಜನ ಇಂಡಸ್ಟ್ರಿಯವರು ಕೂಡ ಕಾಲ್ ಮಾಡಿ ಶ್ಲಾಘಿಸಿದ್ದೀರಾ. ಹಾಗಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ವಿನಯ್ ಸರ್ ಹಾಗೂ ಮೇಘಾ ಶೆಟ್ಟಿ ಮೇಡಮ್ಗೆ ಮತ್ತು ಸಂಪೂರ್ಣ ತಂಡಕ್ಕೆ ಒಳ್ಳೆಯದಾಗಲಿ. ರಾಮಾಯಣಕ್ಕೆ ದೇವರು ಮತ್ತು ಅಭಿಮಾನಿ ದೇವರು ಎಲ್ಲರೂ ಕೈ ಹಿಡಿಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಣೇಶ್ವರನೇ, ಹರ ಹರ ಗೌರಿಯ ಮುದ್ದಿನ ಕುಮಾರನೇ, ವಿದ್ಯಾ ಬುದ್ಧಿ ಕಲಿಸಿದ ಗುರುವೇ, ಕೊಡು ನಮಗೆ ಮತಿಯ. ಗುರುಗಳಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿಯೋ. ವಿದ್ಯಾ ಬುದ್ಧಿ ಕಲಿಸಿದ ಗುರುವೇ, ಕೊಡು ನಮಗೆ ಮತಿಯ. 7 ಮಲೆ 77 ಮಲೆ ನಮ್ಮ ಮಲೆಯ ಮಾದೇಶ್ವನಿಗೆ ಒಂದು ಸಾರಿ ಹೋಗಿ ಹೇಳಿರೋ, ಅದು ಸಾಲಿಲ್ಲಪ್ಪ, ಇನ್ನೂ ಒಂದ್ ಸ್ವಲ್ಪ ಶಕ್ತಿ ಬೇಕ್ರಪ್ಪ. ರಾಮಾಯಣ ನೋಡಿದ್ರಲ್ಲ ಟ್ರೈಲರು, ಅದ್ರಷ್ಟೇ ಬೇಕು ಶಕ್ತಿ ಹೇಳ್ರಪ್ಪ. ಉಘೇ ಈಗ ಗಾಣೇಶ್ವರನೇ ಆಯ್ತು. ಯಾಕೆ ಹಾಡು ಹೇಳಿದೆ ಅಂದ್ರೆ, ನಮ್ಮ ಹಳ್ಳಿ ಇದೆಯಲ್ಲ, ಈ ಹಳ್ಳಿ ಯಾವತ್ತೂ ಅಷ್ಟೇ ಅದು ಪೂಜಿತವಾಗಿರುತ್ತೆ ಅಂತ ಹೇಳ್ತಾರೆ. ಪೂಜಿತವಾಗಿರೋದು ಯಾವುದು? ಪ್ರತಿಯೊಂದನ್ನು ವಿನಯದಿಂದ, ಪ್ರತಿಯೊಂದು ಬಹಳ ಹೃದಯದಿಂದ, ಪ್ರತಿಯೊಂದು ವಿಷಯವನ್ನ
ಹಳ್ಳಿಯ ರೈತ ಎಷ್ಟು ಕಷ್ಟಪಡ್ತಾನೆ ಒಂದು ಬೆಳೆ ಬೆಳೆಯೋದಕ್ಕೆ, ಅಥವಾ ಅವನ ಎಲ್ಲ ಕಷ್ಟಗಳು ಕೃಷಿ ಇರುವಂತಹ ಯಾವ ನಾಡಿದೆ ಆ ನಾಡು ತುಂಬ ಕಷ್ಟದಲ್ಲಿರುತ್ತೆ. ಆದರೆ ಅವನ ಬೆವರು ಸುರಿಸಿ ಮಳೆ ಬಂದು ಹಸಿರಾದಾಗ ಅವನಿಗಿರುವಂಥ ನಗು ಇದೆಯಲ್ಲ, ಆ ನಗು ಕಾಣಿಸ್ಬೇಕಾದ್ರೆ ಆ ಹಳ್ಳಿಯಲ್ಲಿ ಒಂದು ಸಂಕ್ರಾಂತಿ ಅಂತ ಆಗುತ್ತೆ. ಅಂದರೆ ಒಂದು ಇಡೀ ಜೀವನ ಚಕ್ರದಲ್ಲಿ ಈ ಹಳ್ಳಿ ಇದೆಯಲ್ಲ, ಗ್ರಾಮ, ಅದು ಯಾವಾಗಲೂ ಅಷ್ಟೇ ಪ್ರತಿ ಕ್ಷಣ ಪ್ರತಿ ನಿಮಿಷ ಹುಡುಕಾಟದೊಂದಿಗೆ ಬೆವರು ಸುರಿಸ್ತಾ, ಕಷ್ಟಗಳಿದ್ರೆ ಕಷ್ಟಗಳನ್ನೆಲ್ಲವನ್ನು ಅವರು ಹಾಡುಗಳ ಮೂಲಕ ತಮ್ಮ ನೋವು ನಲಿವುಗಳನ್ನು ಹಂಚಿಕೊಳ್ಳುವುದರ ಮೂಲಕ ಹೇಗೆ ಹೇಳ್ಕೋತಾರೋ ಹಾಗಿದೆ ನಮ್ಮ ಈ ಗ್ರಾಮಾಯಣ. ಈ ಗ್ರಾಮಾಯಣದ ಹಿಂದೆ ಎಷ್ಟೋ ಜನ ಹೇಳಿದ್ರು, ಅದಕ್ಕೆ ಎಷ್ಟು ವರ್ಷದ ಹಿಂದೆ ಆ ಒಂದು ಸಿನಿಮಾ ಶುರುವಾಗಿ ನಿಂತು ಮತ್ತೆ ಶುರುವಾಗಿದೆ ಅನ್ನುವಂಥದ್ದು. ಒಂದು ಹಳ್ಳಿ ಜೀವನದ ಥರನೇ ಈ ಸಿನಿಮಾ ಆಗೋದು ಕೂಡ ಆಗಿದೆ. ಬಟ್ ಇವತ್ತು ಈ ಸಿನಿಮಾ ಆಗೋದಕ್ಕೆ ಕಾರಣನೇ ಲಹರಿಯವರು. ಯಾಕೆಂದ್ರೆ ನಾನು ಮನೋಹರ್ ಸಾರ್ನ ಭಾಳ ಒಂದು 35 ವರ್ಷದಿಂದ ಬಲ್ಲೆ. ನಾನು ಇವ್ರ ಕ್ಯಾಸೆಟ್ಗಳಿಗೆ ಹೆಸರುಗಳನ್ನೂ ಬರೆದಿದ್ದೀನಿ. ಭಾಳ ಹಿಂದೆ ಜನಪದದ ಕ್ಯಾಸೆಟ್ಗಳು ಏನು ಬರುತ್ತೆ ಅದಕ್ಕೆ ನಾವು ಕ್ಯಾಲಿಗ್ರಫಿ ಮಾಡ್ತಾ ಇದ್ವಿ ಒಂದು ಕಾಲದಲ್ಲಿ, ನಾನು ನನ್ನ ತಮ್ಮ ನಾಗೇಶ್ ಅಂತ ಚಿತ್ರಕಲಾ ಪರಿಷತ್ತಲ್ಲಿ. ಆ ಕ್ಷಣದಲ್ಲೂ ಕೂಡ ಕ್ಯಾಸೆಟ್ಗೆ ಲೇಔಟ್ ಮಾಡಿ ಡಿಸೈನ್ಗಳು ಕೂಡ ಮಾಡಿದ್ವಿ. ನಾನು ಆಗಲಿಂದ ನೋಡ್ತಾ ಇದ್ದೀನಿ ಅವರ ನಡೆ ಹೇಗಿರುತ್ತೆ ಅಂದರೆ, ಅವ್ರಿಗೆ ಯಾವುದನ್ನೇ ತಗೊಳ್ಳೋದಿದ್ರು, ಯಾವುದೇ ವಿಷಯವನ್ನು ತಗೊಳ್ಳೋದಿದ್ರು ಪರಿಶೀಲನೆ ಮಾಡಿ ಅದನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ನಾನು ಏನು ಮಾಡಬೇಕು, ಯಾಕೆ ಮಾಡಬೇಕು, ಅದು ಹೇಗೆ ಮಾಡಬೇಕು, ಮತ್ತು ಅದನ್ನು ಎಲ್ಲಿಗೆ ಮುಟ್ಟಿಸ್ಬೇಕು, ಮತ್ತು ಅದರ ಕ್ವಾಲಿಟಿ ಏನಾಗಿರಬೇಕು ಅಂತ ಯೋಚನೆ ಮಾಡುವಂತಹ ಒಂದು ಬಹಳ ಡಿಸಿಪ್ಲಿನ್ ಆದಂತಹ ಒಂದು ಮನೆತನ ಇದು. ಈಗ ಸಂಸಾರ ಸಿಗುತ್ತೆ, ಆದರೆ ಕುಟುಂಬ ಸಿಗೋದು ತುಂಬ ಕಷ್ಟ ಇದೆ. ಈಗ ನಮಗೆಲ್ಲರಿಗೂ ಸಂಸಾರ ಸಿಗುತ್ತೆ, ಕುಟುಂಬ ಸಿಗೋದು ತುಂಬ ಕಡಿಮೆ. ಇವರು ಕುಟುಂಬವಾಗಿ ಬದುಕ್ತಾ ಇದ್ದಾರೆ. ಅವ್ರು ಹೇಳಿದ್ರಲ್ಲ 36 ಜನ ಇದ್ದೀವಿ ಅಂತ. ಆ ಒಂದು ಅವರಲ್ಲಿರುವ ಆ ನಂಬಿಕೆ ಇದೆಯಲ್ಲ, ಒಂದು ಕುಟುಂಬ ಅನ್ನೋದನ್ನ, ಅದು ಬರೀ ಅವರು ಮನೆಯಲ್ಲಿ ಇಟ್ಕೊಂಡಿಲ್ಲ, ತಮ್ಮ ಪ್ರೊಫೆಷನಲ್ಲಿ ಕೂಡ ಅದನ್ನ ಅವರು ಅಳವಡಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ಗ್ರಾಮಾಯಣ ಸಿನಿಮಾ ಆಗೋದಕ್ಕೆ ಅವರಲ್ಲಿರುವಂಥ ಕುಟುಂಬದ ಪ್ರೀತಿ ಇರೋದ್ರಿಂದನೇ ಗ್ರಾಮಾಯಣ ಸಿನಿಮಾ ಆಗೋದಕ್ಕೆ ಆಗಿದೆ ಅನ್ನೋದನ್ನ ನಾನು ಹೇಳ್ತೀನಿ. ಇನ್ನೊಂದು, ಗ್ರಾಮಾಯಣ ಸಿನಿಮಾ ನಿಜವಾಗ್ಲೂ ಬಹಳ ಕ್ರಾಫ್ಟ್, ಅಂದ್ರೆ ಆ ಇಡೀ ಸಿನಿಮಾ ಕೆಲಸ ಮಾಡಿದ್ದಿದೆಯಲ್ಲ, ಡೈರೆಕ್ಟ್ರು ತನ್ನ ಶಿಲ್ಪವನ್ನ ಹೇಗೆ ಕೆತ್ತಬೇಕು. ಈಗ ನಾನು ಒಬ್ಬ ಪೇಂಟರ್, ನಾನು ಒಬ್ಬ ಮೈನಲ್ಲಿ ಗೊಂಬೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆ ಮಾಡುವ ಸ್ತರದಲ್ಲಿ ಆಗುವ ಎಲ್ಲ ಕಷ್ಟ ನಷ್ಟಗಳನ್ನೆಲ್ಲ ಅರಿತು ಆ ಒಂದು ಕಲಾಕೃತಿನ ಸೃಷ್ಟಿ ಮಾಡಬೇಕು ಅಂದ್ರೆ ಒಳಗೆ ತುಂಬಾ ದಮ್ಮಿರಬೇಕು. ಒಂದು ಅನುಭವದ ದಮ್ಮಿರಬೇಕು, ಇನ್ನೊಂದು ತಾಳ್ಮೆಯ ದಮ್ಮಿರಬೇಕು. ಇದನ್ನ ಅಣ್ಣವರೇ ಹೇಳ್ತಾರೆ, ಈ ವಿನಯಪೂರ್ವಕವಾಗಿ ಬದುಕೋದು, ತಾಳ್ಮೆಯಿಂದ ಬದುಕೋದಕ್ಕೆ ಮಾತ್ರ ಹೆಚ್ಚು ಶಕ್ತಿ ಮತ್ತು ಹೆಚ್ಚು ಆಯಸ್ಸಿರುತ್ತೆ ಅನ್ನೋದು. ನಿಜವಾಗಲೂ ತುಂಬಾ ಒಳ್ಳೆ ಆಯಸ್ಸಿರುವಂತಹ ಸಿನಿಮಾ ಇದು. ನಿಜವಾಗಲೂ ಬದುಕಿದಂತಹ ಸಿನಿಮಾ, ಬದುಕುವ ಸಿನಿಮಾ. ಹಾಗಾಗಿ ನಾನು ಇದರಲ್ಲಿ ಒಂದು ಪಾತ್ರವಾಗಿರೋದು ನನಗೆ ಬಹಳ ಖುಷಿಯಾಗಿದೆ. ನಿಜವಾಗ್ಲೂ ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಇಡೀ ತಂಡಕ್ಕೆ ನಿಜವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಬರ್ತಾ ಇದೆ. ನಾವೆಲ್ಲರೂ ನೋಡೋಣ. ಈ ಸಿನಿಮಾವನ್ನು ಗೆಲ್ಲಿಸುವುದರ ಮೂಲಕ ಈಗಿರುವ ಪರಿಸ್ಥಿತಿಯಲ್ಲಿ ಒಂದು ಬೆಳಕನ್ನು ಕಾಣೋಣ. ನಮಸ್ಕಾರ, ಎಲ್ಲರೂ ಒಳ್ಳೆಯದು. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಎಲ್ಲ ಮೀಡಿಯಾದವ್ರಿಗೆ, ಆಮೇಲೆ ನನ್ನ ಸ್ನೇಹಿತರು, ನನ್ನ ಊರಿನ ಜನ ಬಂದಿದ್ದಾರೆ, ನನ್ನ ಸ್ನೇಹಿತ ಬಂದಿದ್ದಾನೆ. ನಾನು ಬೆಂಗಳೂರಿಗೆ ಬಂದಾಗ, ಮೊದಲನೇ ಸರಿ ಬೆಂಗಳೂರಿಗೆ ಬಂದಾಗ ಅವ್ರ ಮನೇಲಿ ಇಟ್ಕೊಂಡು ಊಟ ಹಾಕಿದ ಮಿಲ್ಟ್ರಿ ನಾರಾಯಣಪ್ಪ ಅವರ ಮಗಳು ಮತ್ತು ಮೊಮ್ಮಗಳು, ಮರಿಮಗು 3 ಜನ ಬಂದಿದ್ದಾರೆ. ಆಶಕ್ಕ, ನೀನು ಅವತ್ತು ನಿನ್ನ ಮನೇಲಿ ನನ್ನ ಇಟ್ಕೊಂಡು ನನಗೆ ಊಟ ಆಗ್ತಿಲ್ಲ ಅಂದರೆ, ನನ್ನನ್ನು ನೀನು ಇಟ್ಕೊಳ್ಳಿಲ್ಲ ಅಂದಿದ್ರೆ ಈ ಸಾಧನೆ ನಾನು ಮಾಡೋಕ್ಕಾಗ್ತಿರಲಿಲ್ಲ. ಆಶಕ್ಕ, ಲಾವಣ್ಯ, ಭಾರ್ಗವ್ ಅಂಕಲ್, ನಾನು ನಿಮ್ಮ ಉಪಕಾರ, ನನ್ನ ಈ ಋಣನ ತೀರ್ಸೋಕ್ಕಾಗಲ್ಲ. ನಾನು ನೆನೀತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. 10 ವರ್ಷ ಥ್ಯಾಂಕ್ ಯು ಸರ್. ಈ ಸಿನಿಮಾ 10 ವರ್ಷ ಬರೋದಕ್ಕೆ ವಿನಯ್ ಸರ್, ನಾನು ಇಬ್ಬರು ಈ ಸಿನಿಮಾ ನಾವು ಹಿಟ್ಟು ಫ್ಲಾಪು ಅದನ್ನು ಮೀರಿದ್ದೀವಿ. ಮೋಸ್ಟ್ಲಿ ನಮ್ಗೆ ಎರಡೂ ಏನೋ ಅನ್ಸಲ್ಲ ಸರ್, ನನಗೂ ಏನೋ ಅನ್ಸಲ್ಲ. ಎರಡನ್ನೂ ನಾವು ಪ್ರೀತಿಯಿಂದ ಮಾಡಿದ್ದೀವಿ ಈ ಸಿನಿಮಾನ.
ಈ ಕಥೆ ಹೇಳಲೇಬೇಕು ಚಂದ್ರ ಅವರೇ, ಅದು ಯಾವತ್ತು ಪ್ರೊಡ್ಯೂಸರ್ ಸಿಗ್ತಾರೆ ಸಿಗ್ಲಿ, ಇದು ಹೇಳಲೇಬೇಕು ನಾವು ಅಂತ. ಸೊ ಅವತ್ತು ನಾವು ಇಬ್ರು ಅನ್ಕೊಂಡ್ವಿ, ಆ ಜರ್ನಿನಲ್ಲಿ ಪ್ರತಿ ಸರಿನೂ ಪ್ರೊಡ್ಯೂಸರ್ ಇನ್ನೂ ಉತ್ತಮವಾದ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಈಗ ಈ ಲಹರಿ ಸಂಸ್ಥೆಗೆ ಯಾವಾಗ ಬಂತೋ ಅವತ್ತು ನನಗೆ ಫುಲ್ ಕಾನ್ಫಿಡೆನ್ಸ್ ಬಂತು ಈ ಸಿನಿಮಾ ರಿಲೀಸ್ ಆಗೇ ಆಗುತ್ತೆ ಅಂತ. ಸೊ ಇವತ್ತು ನಾನು ಏನು ಹೇಳಲ್ಲ, ಇಲ್ಲಿವರೆಗೂ ಟೀಸರ್ ಬಿಟ್ಟಿದ್ದೀವಿ ಆ್ಯಂಡ್ ಹಾಡುಗಳು ಬಿಟ್ಟಿದ್ದೀವಿ, ಒಂದಷ್ಟು ಪೋಸ್ಟರ್ಸ್ ಆಗಿದೆ ಬಿಟ್ಟಿದ್ದೀವಿ. ಸೊ ಇವಾಗ ಟ್ರೈಲರ್ ಕೂಡ ಬಿಟ್ಟಿದ್ದೀವಿ. ಅಣ್ಣ 1 ಸೆಕೆಂಡ್ ಅಣ್ಣ, ಟ್ರೈಲರ್ ಬಿಟ್ಟಿದ್ದೀವಿ. ಸೊ ಇಷ್ಟು ಕಂಟೆಂಟ್ ಬಿಟ್ಟಿದ್ದೀವಿ. ನಾನು ಇನ್ನೂ ಹೆಚ್ಚು ಹೇಳಲ್ಲ, ಇನ್ನು 3ನೇ ತಾರೀಕು ರಿಲೀಸ್ ಆಗಿಬಿಡ್ತು. ಇಲ್ಲಿವರೆಗೂ 10 ವರ್ಷದಿಂದ ನಮ್ಮಿಬ್ಬರು ಸಿನಿಮಾ ಆಗಿತ್ತು. ನಮ್ಮಿಬ್ಬರು ಸಿನಿಮಾ ಅಂತ ಹೇಳ್ತೇನೆ ಫಸ್ಟು. ಆದರೆ ಈ ನಮ್ಮಿಬ್ಬರು ಕನಸನ್ನ ನಮ್ಮಷ್ಟೇ ನಂಬಿದವರು ನವೀನ್ ಸರ್, ಪೂರ್ಣ ಆ್ಯಂಡ್ ನಮ್ಮ ಸಂತೋಷ್ ರೈ ಪತಾಜೆ ಸರ್ ಇಲ್ಲ ಅಂದಿದ್ರೆ, ಅಂದರೆ ಅಷ್ಟು ಟೈಟ್ ಸ್ಕೆಡ್ಯೂಲಲ್ಲಿ ಅದು. ಆ್ಯಂಡ್ ಈ ವೇದಿಕೆಯಲ್ಲಿ ನಿಜವಾಗ್ಲೂ ಬರೋದಕ್ಕೆ ನನ್ನಷ್ಟೇ ವಿನು ಸರ್ ಅಷ್ಟೇ ತುಂಬ ಅರ್ಹತೆ ಇರೋ ಏಕೈಕ ವ್ಯಕ್ತಿ ನಾಗೇಶ್ ಹೆಬ್ಬೂರು. ಇಲ್ಲಿದೆ, ಬಾ ನೀನಿಲ್ದೇ ಹೆಂಗೋ ಗ್ರಾಮೀಣ, ಬರ ಸಿರೋಂಥ ಸೂಪರ್ ರೈಟರ್, ಸೂಪರ್ ಡೈರೆಕ್ಟರ್ ಆಗೋ ಎಲ್ಲ ಟ್ಯಾಲೆಂಟ್ ಇರೋ ಒಳ್ಳೆ ಸ್ನೇಹಿತ. ನನ್ನ ಸ್ಕ್ರಿಪ್ಟ್ ಇಷ್ಟ ಆದಾಗ ಈ ಸ್ಕ್ರಿಪ್ಟನ್ನ ಹೆಂಗಾದ್ರೂ ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಅನ್ಕೊಂಡಾಗ ನಾನು ಎಲ್ಲಿ ಜರ್ನಿ ಶುರು ಮಾಡ್ತೀನಿ ಗ್ರಾಮೀಣ, ಅವತ್ತಿಂದ ಇವತ್ತಿನವರೆಗೂ ಬರೀ ಸ್ನೇಹ ಅಲ್ಲ, ನನ್ನೆಲ್ಲ ಕಷ್ಟ ಮತ್ತು ನನ್ನೆಲ್ಲ ಖುಷಿನಲ್ಲಿ ಇರುವ ಏಕೈಕ ಸ್ನೇಹಿತ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಬಟ್ ನೆಕ್ಸ್ಟ್ ನಿನ್ನ ಸಿನಿಮಾಗೆ ಒಳ್ಳೇದಾಗುತ್ತೆ, ನಾನು ಇರ್ತೀನಿ ನಿನ್ನ ಸಿನಿಮಾ ಗ್ಯಾರಂಟಿ. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೀನಿ ನಾನು, ನಿಜವಾಗ್ಲೂ ನನಗೆ ಇಷ್ಟ, ನನಗೆ ಚಾನ್ಸ್ ಕೊಡು. ಥ್ಯಾಂಕ್ ಯು, ಚೆನ್ನಾಗಿ ಮಾಡ್ತೀನಿ, ನಿಮಗಿಂತ ಚೆನ್ನಾಗಿ ಕೆಲಸ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಮಗ, ಕೈ ಹಿಡಿದು ಕಾಪಾಡಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ, ಇಲ್ಲಿ ಬಂದಿರತಕ್ಕಂಥ ಮೀಡಿಯಾ ಮಿತ್ರರಿಗೆ ಹಾಗೂ ಬಂದಿರತಕ್ಕಂಥ ಎಲ್ಲ ಗೆಸ್ಟ್ಗೂ ಕೂಡ ನಮಸ್ಕಾರ. ಮೊದಲನೇದಾಗಿ ನಾನು ನಮ್ಮ ಲಹರಿ ಸಂಸ್ಥೆಗೆ ಸರ್, ವೇಲು ಸರ್, ಮನೋಹರ್ ಸರ್, ನವೀನ್ ಸರ್, ಯು ಗೈಸ್ ಆರ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ನಮಗೆ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಎಲ್ಲ ಪ್ರತಿಯೊಬ್ಬರೂ ನಮ್ಮ ತಂಡದಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಕ್ಕೆ ಇವತ್ತಿನವರೆಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ನಿರ್ದೇಶಕರ ಬಗ್ಗೆ ನಾನು ಮಾತಾಡಲೇಬೇಕು. ಆ್ಯಕ್ಚುಲಿ ಅವರು ಕಣ್ಣಲ್ಲಿ ನೀರು ನೋಡೋಕೆ ನಂಗೆ ತುಂಬಾ ಬೇಜಾರಾಗುತ್ತೆ. ಯಾರೇ ಒಬ್ಬರು ನಿರ್ದೇಶಕರಿಗಾದ್ರೂ ಒಂದು ಸಿನಿಮಾ ಒಂದು 10 ವರ್ಷ ಟೈಮ್ ತಗೋತಿದೆ ಅಂದಾಗ ಅಲ್ಲಿ ಒಂದು ಪೇಷನ್ಸ್ ಅನ್ನೋದಕ್ಕೆ ಒಂದು ಕೊರತೆ ಬರೋದಕ್ಕೆ ಶುರು ಆಗುತ್ತೆ. ಬಟ್ ಆ ಒಂದು ಕೊರತೆ ನಾನು ನಮ್ಮ ಚಂದ್ರು ಸರಲ್ಲಿ ನಾನು ಇವತ್ತಿನವರೆಗೂ ನೋಡಿಲ್ಲ. ನಾನು ಸಿನಿಮಾ ಮಾಡ್ತೀನಿ, ನಾನು ರಿಲೀಸ್ ಮಾಡ್ತೀನಿ, ನಾನು ಗೆಲ್ತೀನಿ ಅಂತ ಡೇ 1ಇಂದನೂ ಹಾಗೆ ಇದ್ರು, ಈಗಲೂ ಹಾಗೆ ಇದ್ದಾರೆ. ಸೊ ಅವರು ಕ್ಯಾಮ್ರಾ ಮತ್ತೆ ರೋಲ್ ಆದಾಗ ಅವ್ರ ಕಣ್ಣಲ್ಲಿ ನೀರನ್ನು ನೋಡಿದ್ದೀನಿ, ಈಗ ರಿಲೀಸ್ ಆಗೋ ಟೈಮಲ್ಲೂ ಕೂಡ ಕಣ್ಣಲ್ಲಿ ನೀರು ನೋಡ್ತಾ ಇದ್ದೀನಿ. ಸೊ ಸರ್, ಡೋಂಟ್ ವರಿ, ನೀವು ಮಾಡಿದ್ದು ನಿಮ್ಮ ಕನಸು ಸಿನಿಮಾ ಇನ್ನು 4 ದಿನದಲ್ಲಿ ರಿಲೀಸ್ ಆಗ್ತಿದೆ. ಸೊ ಬಿ ಹ್ಯಾಪಿ. ಹಾಗೆ ನಮ್ಮ ಚಂದ್ರು ಸರ್ ಜೊತೆಗೆ ಇರ್ತಕ್ಕಂಥ ನಮ್ಮ ನಾಗಿ ಸರ್ ಆಗಿರ್ಬೋದು, ನಾನು ಈ ಸಿನಿಮಾಗೆ ಬರೋದಕ್ಕೆ ಮುಖ್ಯ ಕಾರಣನೇ ನಾಗಿ ಸರ್. ನಾನು ಅವ್ರ ಜೊತೆ ಕೈವದಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಸೊ ಅವ್ರ ಥ್ರೂ ನಾನು ನನ್ನ ಗ್ರಾಮಾಯಣಕ್ಕೆ ಈ ಒಂದು ಫ್ಯಾಮಿಲಿಗೆ ಬಂದು ಸೇರ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ನಮ್ಮ ನಾಗಿ ಸರ್ ಜೊತೆಗೆ ನಮ್ಮ ಭರತ್ ಆಗಿರ್ಬೋದು, ಬಂಡೆ ಆಗಿರ್ಬೋದು, ಇವ್ರು ಎಲ್ಲರೂ ಇಲ್ಲ ಅಂದರೆ ನಿಜವಾಗ್ಲೂ ಗ್ರಾಮಾಯಣನೇ ಇಲ್ಲ ನಮಗೆ. ಅಷ್ಟು ಒಂದು ಏನಂತಾರೆ, ನಮ್ಮ ಸರ್ಗೆ ಬಲಗೈ ಎಡಗೈ ಆಗಿ ನಿಂತು ನಮ್ಮ ಚಿತ್ರದಲ್ಲಿ ಕೆಲಸ ಮಾಡಿದೀವಿ. ಆಮೇಲೆ ನಾವು ಕೆಲಸ ಮಾಡುವಾಗ ನಾವು ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ರೀತಿಯಲ್ಲಿ ಇದ್ವಿ. ನಾವು ಯಾರನ್ನು ಕೂಡ ಇವರು ಆ್ಯಕ್ಟರು, ಇವರು ಟೆಕ್ನಿಷಿಯನ್ಸ್, ಆ ಒಂದು ಭೇದ ಭಾವನೆ ನಾವು ಎಲ್ಲರೂ ಮಾಡಿಲ್ಲ. ಪ್ರತಿಯೊಂದು ಟೆಕ್ನಿಷಿಯನ್ಸ್ ಜೊತೆಗೂ ನಾವೆಲ್ಲರೂ ಮನೆ ಮಕ್ಕಳಾಗಿ ಹೊಂದ್ಕೊಂಡು ಬಿಟ್ಟಿದ್ವಿ ಸಿನಿಮಾ ಮಾಡುವಾಗ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಅಪ್ಪಾಜಿ, ಅಮ್ಮ ಮಂಗಳಮ್ಮ, ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿರ. ಆಮೇಲೆ ನೀವಿಬ್ಬರು ಟ್ರೈಲರ್ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರೆ, ಐ ಥಿಂಕ್ ದಟ್ ಇಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ನನ್ನ ಲೈಫಲ್ಲಿ. ಥ್ಯಾಂಕ್ ಯು. ಹಾಗೆ ಗುರು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಸುನಿ ಸರ್, ನವೀನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹಾಗೆ ವಿಜಯ್ ಸರ್ ಇದ್ದರು, ಆಮೇಲೆ ಹಂಸಲೇಖ ಸರ್ ಇದ್ದರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನಮ್ಮ ಸಂತೋಷ್ ಸರ್ ಬಗ್ಗೆ ಮಾತಾಡಲೇಬೇಕು. ನಮ್ಮ ಈ ಸಿನಿಮಾದಲ್ಲಿ ಎಲ್ಲರೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ. ನಮ್ಮ ಸಿನಿಮಾಟೋಗ್ರಫರ್ ಸಂತೋಷ್ ಸರ್ ಅವರ ಒಂದು ತಾಳ್ಮೆಗೆ, ನಾನು ಆ್ಯಕ್ಚುಲಿ ಸೆಟ್ಟಲ್ಲಿ ಅವ್ರು ಕೂಗಾಡಿರೋದು ನೋಡಿಲ್ಲ, ಅವ್ರು ಕಿರ್ಚಾಡಿರೋದು ನೋಡಿಲ್ಲ.
ತುಂಬ ಸೈಲೆಂಟಾಗಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ನೋಡಿದ್ರೆ ನಗಾಡ್ಕೊಂಡು ತುಂಬ ತುಂಬ ಚೆನ್ನಾಗಿರ್ತಾ ಇದ್ರು. ಆಮೇಲೆ ಏನೇ ಒಂದು ಸಣ್ಣ ಪುಟ್ಟ ಇದ್ರು, ಮೇಘ ಹಿಂಗೆ ಮಾಡು, ಮೇಘ ಹಂಗೆ ಮಾಡು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಕೂಡ. ಆಮೇಲೆ ನಮ್ಮ ಮುರಳಿ ಮಾಸ್ಟರ್ ಸರ್ ಬೆಂಕಿ, ನಾವು ಬೆಂಕಿ ಸಾಂಗ್ ಶೂಟ್ ಮಾಡುವಾಗಲೂ ಅಷ್ಟೇ ಅವ್ರನ್ನ ನೋಡಿದ್ರೇ ನಮ್ಗಿನ್ನ ಎನರ್ಜಿ ಬರ್ತಾ ಇತ್ತು ಡ್ಯಾನ್ಸ್ ಮಾಡೋ ಟೈಮಲ್ಲಿ. ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪೂರ್ಣಚಂದ್ರ ಸರ್. ಆಲ್ರೆಡಿ ನಿಮ್ಮ ಸಾಂಗ್ ಮುಖಾಂತರ ನೀವೇನು ಅಂತ ತೋರಿಸಿದ್ದೀರಾ. ಸಿನಿಮಾ ಬಂದ ಮೇಲೆ ಖಂಡಿತವಾಗ್ಲೂ ನಿಮ್ಮ ವರ್ಕ್ ಏನು ಅನ್ನೋದಕ್ಕೆ ಆಲ್ರೆಡಿ ಗೊತ್ತಿದೆ, ಇನ್ನೂ ಹೆಚ್ಚು ಎಲ್ರಿಗೂ ಗೊತ್ತಾಗುತ್ತೆ. ಪೂರ್ಣ ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಸಿನಿಮಾ ಮುಖಾಂತರ ನೀವು ಮತ್ತೆ ನೀವು ಅಪರ್ಣ ಮ್ಯಾಮ್ನ ನೋಡ್ಬೋದು. ಅವ್ರು ಯಾವಾಗಲೂ ನಮ್ಮ ಜೊತೆಗೆ ಇದ್ದಾರೆ, ನಮ್ಮ ಹೃದಯದಲ್ಲೇ ಇದ್ದಾರೆ. ಆ್ಯಂಡ್ ಲಾಸ್ಟ್ ವಿನು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಒಂದು ಕೋ ಆ್ಯಕ್ಟರ್ ಆಗಿ ಎಷ್ಟು ಕಂಫರ್ಟಬಲ್ ಆಗಿರಬೇಕು ಅದಕ್ಕಿಂತ ಜಾಸ್ತಿ ಕಂಫರ್ಟಬಲ್ ಆಗಿ ಅವ್ರು ನನ್ನ ಜೊತೆಗೆ ಕೆಲಸ ಮಾಡಿದ್ದಾರೆ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ವೆರಿ ಸಿಂಪಲ್. ಅವರ ಫ್ಯಾಮಿಲಿ ಫುಲ್ಲು ದೊಡ್ಡ ಮನೆ ಆಗಿದ್ರು, ಎಲ್ಲರೂ ಸೂಪರ್ ಸ್ಟಾರ್ ಇದ್ರು ಅವ್ರ ಫ್ಯಾಮಿಲಿಯಲ್ಲೂ ಕೂಡ. ವಿನಯ್ ಈಸ್ ವೆರಿ 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 ಸಿಂಪಲ್, ವೆರಿ ಡೌನ್ ಟು ಅರ್ತ್. ಸೊ ಅವರನ್ನು ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಸೊ ಐ ಥಿಂಕ್ ವಿನಯ್ ಆಲ್ ದಿ ಬೆಸ್ಟ್ ನಿಮಗೂ ಕೂಡ ಈ ಸಿನಿಮಾಗೆ. ಎಲ್ಲರೂ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸ್ಕ್ರಿಪ್ಟ್ ಕೊಡಿ, ಮಾತಾಡೋದೇನಂತ ಗೊತ್ತಾಗ್ತಿಲ್ಲ. ಸೊ ನನಗೆ ಇದು ಫಸ್ಟ್ ಟೈಮ್ ಒಂದು ಲಾಂಚ್ ಮಾಡಿದಾಗ, ಗ್ರಾಮಣ ಲಾಂಚ್ ಮಾಡಿದಾಗ ನಾನು ಚಂದ್ರ ಅವ್ರು ಮಾತಾಡ್ತಿದ್ವಿ. ನಾನು ಇದೇ ರೀತಿ ಚಂದ್ರ ಅವ್ರಿಗೆ ಕೇಳಿದ್ದೆ, ಚಂದ್ರ ಒಂದಷ್ಟು ಪಾಯಿಂಟ್ಸ್ ಕೊಡಿ, ಅದನ್ನ ಹೋಗಿ ನಾನು ಹೇಳ್ತೀನಿ ಅಂತ. ಆಯ್ತು ಸರ್ ಕೊಡ್ತೀನಿ ಅಂದ್ಬಿಟ್ಟು ಒಂದಷ್ಟು ಪಾಯಿಂಟ್ಸ್ ಹೇಳಿದ್ರು. ಸೊ ನನಗಿಂತ ಮುಂಚೆ ಚಂದ್ರ ಅವ್ರು ಹೋಗಿ ಮಾತಾಡಬೇಕಿತ್ತು. ಆ ಪಾಯಿಂಟ್ಸ್ ಎಲ್ಲ ಚಂದ್ರ ಅವ್ರು ಹೇಳ್ತಿದ್ರು. ಆಮೇಲೆ ಈಗ 3 ಜನ ತಿರ್ಗಾ ನಿಂತ್ಕೊಂಡಾಗ ಅದೇ ಜ್ಞಾಪಕಕ್ಕೆ ಬಂತು. ಸೊ ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ಸ್ ಲಹರಿ ಸಂಸ್ಥೆ, ನಿಮ್ಮಿಂದ ಈ ಸಿನಿಮಾ ಸಾಧ್ಯ ಆಗ್ತಿರ್ಲಿಲ್ಲ, ತುಂಬ ಥ್ಯಾಂಕ್ಸ್. ಆಮೇಲೆ ಅದರಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ನವೀನ್ ಅವ್ರಿಗೆ. ಸೆಕೆಂಡ್ಲಿ ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ, ಈ ಇಡೀ ಜರ್ನಿಗೆ ಬಿಗ್ಗೆಸ್ಟ್ ಸಪೋರ್ಟ್. ಸೊ ಇವರು ಇಲ್ದೇನೂ ಸಿನಿಮಾ ಆಗ್ತಿರ್ಲಿಲ್ಲ. ಮತ್ತೆ ನನ್ನ ಚಿಕ್ಕಪ್ಪ ಮತ್ತು ನನ್ನ ದೊಡ್ಡಪ್ಪ ಪ್ರತಿ ಹಂತದಲ್ಲೂ ಈ ಸಿನಿಮಾಗೆ ಮೋಟಿವೇಟ್ ಮಾಡ್ತಾನೆ ಇದ್ರು, ಆಮೇಲೆ ಭರವಸೆ ಕೊಡ್ತಾನೆ ಇದ್ರು. ಸೊ ಇವರೆಲ್ಲನೂ ನೆನ್ಸ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಸಂತೋಷ್ ಸರ್, ಮುರಳಿ ಸರ್, ಡ್ಯಾನಿ ಮಾಸ್ಟರ್, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮಿಂದಾನೇ ಈ ಟ್ರೈಲರ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು, ನನಗೆ ತುಂಬ ಖುಷಿ ಆಗ್ತಿದೆ. ಆಮೇಲೆ ಜೊತೆಗೆ ಈ ಸಿನಿಮಾದಲ್ಲಿ ಯಶಸ್ವಿನಿ ಅವರು ಒಂದು ಚಿಕ್ಕ ಪಾರ್ಟ್ ಮಾಡಿದ್ರು, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಗ್ರಾಮಣ ಬಗ್ಗೆ ಆಮೇಲೆ ನಾಗೂರ ನಿಮಗೂ ಕೂಡ. ಚಂದ್ರ ಅವರೇ, ನಿಮ್ಮ ಬಗ್ಗೆ ಏನು ಹೇಳೋದು? ಎಲ್ಲರೂ ಗೊತ್ತಿದೆ, ಎಲ್ಲರೂ ಮಾತಾಡಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್ ಈ ಸಿನಿಮಾ ಮಾಡೋದಕ್ಕೆ. ನನಗೆ ಈ ಸಿನಿಮಾಗೆ ಅಂದರೆ ಒಂದು ಪಾರ್ಟಲ್ಲಿ ಇರೋಕ್ಕೆ ತುಂಬ ತುಂಬ ಥ್ಯಾಂಕ್ಸು. ಸೊ ಗ್ರಾಮಣ ಬಗ್ಗೆ ಏನು ಹೇಳೋದು? ಗ್ರಾಮಣ ಬಗ್ಗೆ 8 ವರ್ಷದಿಂದ ಹೇಳ್ತಾನೆ ಇದ್ದೀನಿ. ನಮ್ಮ ಎಲ್ಲ ರಿಪೋರ್ಟರ್ಸ್ಗೂ ಗ್ರಾಮಣ ಬಗ್ಗೆ ಗೊತ್ತು, ನೀವಂತೂ 8 ವರ್ಷದಿಂದ ಕೇಳ್ತಾನೆ ಇದ್ದೀರಾ. ಈಗ ಫೈನಲ್ ನಿಮ್ಮ ಮುಂದೆ ಇದೆ. ಇವಾಗ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನನ್ನ ರೆಸ್ಪಾನ್ಸಿಬಿಲಿಟಿ ಎಷ್ಟಿತ್ತು, ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನೀವೇ ಅದನ್ನ ಎಲ್ಲ ಕಡೆ ರೀಚ್ ಮಾಡೋಕ್ಕೆ. ಸೊ ಗ್ರಾಮಣದಿಂದ ನಾನೇನು ತೊಗೊಂಡೋದೆ ಅಂತ ಒಂದು ಅಷ್ಟು ಹೇಳ್ತೀನಿ. ಒಂದೇನಾದ್ರು ಆಗ್ಬೇಕಂದ್ರೆ ಅದು ಹಾಗೇ ಆಗುತ್ತೆ, ಅದು ಯಾವಾಗ ಆಗಬೇಕು ಅವಾಗ ಹಾಗೇ ಆಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಆಮೇಲೆ ಗ್ರಾಮಣ ಶುರು ಮಾಡೋಕ್ಕಿಂತ ಮುಂಚೆ ನನಗೆ ನನ್ನ ಮನಸ್ಸಲ್ಲಿ ನಾನು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು ಅಷ್ಟೇ ಇತ್ತು. ಗ್ರಾಮಾಯಣ ಮಾಡ್ತಾ ಮಾಡ್ತಾ ಸಮಾಜ, ಜನ, ನಮ್ಮ ನಾಡು ಅಂತ ನನ್ನ ಮೈಂಡ್ ಓಪನ್ ಆಯಿತು. ಸೊ ಅದು ನನ್ನ ಬಿಗ್ಗೆಸ್ಟ್ ಟೇಕ್ ಅವೇ ಅಂತ ಅನಿಸುತ್ತೆ. ಆಮೇಲೆ 3ನೇದು, ನಮ್ಮ ಅಭಿಮಾನಿಗಳು ಯಾವಾಗಲೂ ಹೇಳ್ತಿರ್ತೀರಾ ಬರೀ ಸಾಫ್ಟ್ ರೋಲ್ ಮಾಡ್ತೀರಾ ಅಂತ. ಅದಕ್ಕೆ ಇವಾಗ ಒಂದು ಪ್ರಾಪರ್ ಪವರ್ಫುಲ್ ರೋಲ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಆಯಿತು, ಎಲ್ಲ ಹೇಳಾಯ್ತು ಅನ್ಸುತ್ತೆ. ಲಾಸ್ಟಲ್ಲಿ ಒಂದೇ ಒಂದು ಡೈಲಾಗು. ಆಮೇಲೆ ಈ ಡೈಲಾಗು ನಾನು ಅಪರ್ಣ ಮ್ಯಾಮ್, ಆಮೇಲೆ ನನಗೆ ಫಸ್ಟ್ ಡೈಲಾಗ್ ಇತ್ತು. ನಮ್ಮ ಸಿನಿಮಾದಲ್ಲೂ ಫಸ್ಟ್ ಡೈಲಾಗ್ ಅಂತ ಅನ್ಸುತ್ತೆ ಅವ್ರ ಜೊತೆ. ಜನ್ಮ ಜಾಲಾಡುವಂತೆ ಬಿಡಮ್ಮ, ಯಾವಾಗಲೂ ಒಳ್ಳೆ ಕೈಯ ಅಂತೀಯಲ್ಲ, ನಿಂಗೆ ಬಾಯಿಗೆ ನೋಡಲ್ವಾ? ಮರೆದಿರ್ಬೇಕು ನಿನ್ನ ಬಾಯಿ. ಸೊ ಇದು ನನ್ನ ಆಮೇಲೆ ಅಪರ್ಣ ಮ್ಯಾಮ್ ಜೊತೆ ಇದ್ದಿದ್ದ ಫಸ್ಟ್ ಡೈಲಾಗು. ಅದನ್ನ ಇವತ್ತು ನೆನ್ಸ್ಕೊಳ್ತೀನಿ. ಆಮೇಲೆ ಥ್ಯಾಂಕ್ ಯು. ಜುಲೈ 3 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ಬಂದು ನೋಡಿ. ಇನ್ನೊಂಚೂರು ಏನು ಹೇಳ್ಬೇಕು? ಅಷ್ಟೇ. ಥ್ಯಾಂಕ್ ಯು ಸೊ ಮಚ್.